ಕಾಂತಾಯ ನಮೋ ನಮಸ್ತೆ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನತೋ ನಃ. ಭಕ್ತಿರ್ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿಃ ಸ್ಥಿತಿಃ ಯೋಗಃ ಪ್ರಾಣಃ ಬಲಂಚೈವ ವೃಕೋದರ ಇತಿ ಸ್ಮೃತಃ. ಮಹಾಭಾರತಕ್ಕೆ ಮನ್ವಾದಿ ಅರ್ಥ, ಆಸ್ತಿಕಾದಿ ಅರ್ಥ ಮತ್ತು ಔಪಚಾರಾದ್ಯರ್ಥ ಅಂಥೇಳಿ ಮೂರು ಅರ್ಥ ಇದೆ. ಅದರಲ್ಲಿ ಮನ್ವಾದಿ ಅರ್ಥಕ್ಕೆ ಆಸ್ತಿಕ ಅರ್ಥಕ್ಕೆ ಧರ್ಮೋ ಪಾಂಡವ ಕೌರವರ ಕಥೆ ಹಾಗೆ ಹೇಳಿಬಿಟ್ರೆ ಅದೇನದು ಆಸ್ತಿಕಾದಿ ಅರ್ಥ. ಯಾವುದು ಅಧ್ಯಾತ್ಮದ ಅರ್ಥ ಹೇಳಿದರೆ ಧರ್ಮೋ ಭಕ್ತ್ಯಾದಿ ದಶಕ ಇತ್ಯಾದಿ ಹೇಳಿದರೆ ಅದು ಮನ್ವಾದಿ ಅರ್ಥ. ಅನಂತರ ಬರ್ತಕ್ಕಂಥದ್ದು ಔಪಚಾರಾರ್ಥ, ಅದೆಲ್ಲ ಹೇಳ್ತಾರೆ. ಏತದ್ ದಶಾತ್ಮಕೋ ವಾಯು. ಧರ್ಮರಾಜ ಅಂದರೆ ಧರ್ಮದ ಸಂಕೇತ, ಭೀಮಸೇನ 10 ಗುಣಗಳ ಸಂಕೇತ, ಅರ್ಜುನ ಶ್ರವಣ ಮನನ ಧ್ಯಾನಗಳ ಸಂಕೇತ, ನಕಲ ಸಹದೇವರು ಶೀಲ ವಿನಯಗಳ ಸಂಕೇತ, ದ್ರೌಪದಿ ಸರ್ವವಿದ್ಯಾ, ಬ್ರಹ್ಮನಾರಾಯಣ, ಇಷ್ಟು 18 ಜನ ಇದ್ದರೆ ಅದು ಜಯ. ಅವ್ರು ಯಾವಾಗಲೂ ಜಯ ಸಾಧಿಸ್ಬೇಕಾದಷ್ಟು ಇರಲೇಬೇಕು. ಬೇರೆ ಜಯ ಅಲ್ಲ, ಲೌಕಿಕವಾದ ಜಯ. ಫಸ್ಟ್ ಟರ್ಮ್ ಇದ್ದರೆ ಸೆಕೆಂಡ್ ಟರ್ಮ್ ಪಾಸ್ ಆದರೆ ಫೈನಲ್ ಅಂತ ಕರೆಯೋದಿಲ್ಲ. ಇದಿದ್ದರೆ ಮಾತ್ರ ನಿಜವಾದ ಜಯ. ಯಾವುದ್ರ ಮೇಲೆ ಜಯ ಆಗಬೇಕು ಅಂದರೆ ಕೌರವ್ರ ಮೇಲೆ ಜಯ ಆಗಬೇಕು. ಕೌರವರು ಯಾರವರು? ಕಲಿ ಅದು ಯಾರೋ ಅಂದರೆ ಹೇಳ್ತಾರೆ. ಅವರೆಲ್ಲ ಯಾರೀಗ ಅಂದರೆ ನಾವು ಫೇಸ್ ಮಾಡ್ತಿರೋ ಸಾಮಾನ್ಯ ಎನಿಮೀಸ್ ಅಲ್ಲ, ಭಾರಿ ದೊಡ್ಡ ಎನಿಮೀಸ್. ಅದಕ್ಕೇನಾಗಬೇಕು ನಾವೀಗ? ಅಷ್ಟೇ ಸ್ಟ್ರಾಂಗ್ ಆಗಿರ್ಬೇಕು. ಅದಕ್ಕಾಗಿ ಯಾರು ಅಂತ ಕೇಳಿದರೆ ಅಜ್ಞಾನಾದಿ ಸ್ವರೂಪಸ್ತು ಕಲಿರ್ ದುರ್ಯೋಧನ ಸ್ಮೃತಃ ವಿಪರೀತತ್ವತೆ ಜ್ಞಾನಂ ದುಶ್ಯಾಸನ ಇತೀರಿತಃ. ಅಜ್ಞಾನಾದಿ ಸ್ವರೂಪಸ್ತು ಕಲಿಹಿ ದುರ್ಯೋಧನ ಸ್ಮೃತಃ. ಅಜ್ಞಾನಾದಿಗಳ ಸ್ವರೂಪವೇ ಕಲಿ ದುರ್ಯೋಧನ. ಸರ್ವವಿದ್ಯಾ ದ್ರೌಪದೀತು, ಸಕಲ ವಿದ್ಯೆಗಳ ಸಂಕೇತ ದ್ರೌಪದಿ. ಯಸ್ಮಾತ್ ಅವರ ಮುಂದೆ ಸರಸ್ವತಿ. ಅಜ್ಞಾನಾದಿ ಆದಿಶಬ್ದದಿಂದ ಸಂಶಯ, ಮಿಥ್ಯಾಜ್ಞಾನ ಎಲ್ಲವೂ ಏನು ವಿರುದ್ಧ, ಜ್ಞಾನಕ್ಕೆ ವಿರುದ್ಧವಾದದ್ದೆಲ್ಲ. ಅಜ್ಞಾನಾದಿ ಸ್ವರೂಪಸ್ತು ಕಲಿಹಿ ದುರ್ಯೋಧನ ಸ್ಮೃತಃ. ಈ ದುಷ್ಟರ ಕಡೆಗೆ ಯಾರು ಅತ್ಯಂತ ಪ್ರಧಾನ? ಕಲಿ. ಅವನು ಎದುರಿಗೆ ಕಾಡಲಿ ಬಿಡಲಿ ಅವನ ಎಫೆಕ್ಟ್ ಇದ್ದೇ ಇರುತ್ತೆ. ಅವನ ಅವತಾರ ದುರ್ಯೋಧನ ಅವತಾರ ಮಾಡಿ ಬಂದ ಒಂದು, ಮಾಡದೆ ಹೋದಕ್ಕೂ ಕಲಿಯುಗ ದುರ್ಯೋಧನ ಯುಗನೇ ಇದು. ಕಲಿಯುಗ ಅದು ದುರ್ಯೋಧನ ಯುಗ. ದುರ್ಯೋಧನ ಭಾಳ ಪ್ರಿಯವಾದದ್ದು ಯಾವುದು? ಧನ. ಅದಕ್ಕೆ ಧನ ಕಲಿಯುಗದಲ್ಲಿ ಯಾವುದಕ್ಕೆ ಭಾರಿ ಮಹತ್ವ ಇದೆ? ಸರ್ವೇ ಅರ್ಥಲೋಲುಪ ಅಂತ ಕರೆ. ಎಲ್ಲರೂ ಕೂಡ ಹಣಕಾಸುಗಳ ಬಗ್ಗೆ ಯಾರು ಆಸಕ್ತಿ ಹೊಂತಾರೋ ಅವರು ಕಲಿ ವಶರಾಗ್ತಾರೆ ಅಂತ ಅರ್ಥ. ಯಾರು ಹಣಕಾಸು ವೈರಾಗ್ಯ ತಡೀತಾರೋ ಅವ್ರು ಏನಾಗ್ತಾರೆ? ಕಲಿಯಿಂದ ದೂರ ಆಗಿಬಿಡ್ತಾರೆ. ಆದ್ದರಿಂದ ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾರಲ್ಲ, ಯಾರಿಂದ? ಕಲಿಯಿಂದ ಮೇಂಟೈನ್ ಮಾಡಬೇಕಾದ್ರೆ ಆ ಕಲಿಯಿರೋ ಜಾಗ ಯಾವುದು? ದ್ಯೂತಂ ಪಾನಂ ಸ್ತ್ರೀಯ ಸೂರ. 5 ಜಾಗ ಹೇಳಿಬಿಟ್ಟಿದ್ದಾರೆ. 5 ಬಿಟ್ಟರೆ ಕಲಿಗೆ ಏನಿಲ್ಲ, ಎಂಟ್ರಿನೇ ಇಲ್ಲ. ಅದು ಅಜ್ಞಾನಾದಿ ಸ್ವರೂಪ ಚಿನ್ನ. ಅದೇ ಅಲ್ಲ ಜಾತ ರೂಪ, ಎಲ್ಲ ದ್ರವ್ಯಗಳೆಲ್ಲ ಬಂದಿವೆ. ಚಿನ್ನ ಪ್ರಧಾನ ಹೇಳಿ ಉಳಿದೆಲ್ಲ ಯಾವುದೇ ದ್ರವ್ಯದ ಆಸೆ. ಸಿಮೆಂಟ್ ಕಬ್ಬಿಣ ಕೂಡ ಏನದು? ಅದಕ್ಕೆ ತಾನು ಕೋಟ್ಯಂತರ ರೂಪಾಯಿ ಮೋಸ ನಡೀತಿರೋದು. ಆದ್ದರಿಂದ ಅದೆಲ್ಲರೂ ಸೇರಿದ್ದ ಉಪಲಕ್ಷಣ ಅಂತೀವಲ್ಲ ಹಾಗೆ. ಪ್ರಧಾನವಾದದ್ದು ಚಿನ್ನ, ಅದಕ್ಕೆ ದ್ರವ್ಯಗಳೆಲ್ಲ ಅದು ಸೇರಿದ್ದೇವೆ. ಅದರಲ್ಲಿ ಆಸೆ ಹೇಗಿರ್ಬೇಕು? ಕರೆಂಟ್ ಉಪಯೋಗಿಸ್ಬೇಕು, ಶಾಕ್ ಹೊಡಿಬಾರ್ದು. ಇನ್ಸ್ಟಾಲೇಷನ್ ಮಾಡಿಬಿಟ್ರೆ ಏನಾಗುತ್ತದೋ? ಶಾಕ್ ಹೊಡಿಯೋದಿಲ್ಲ. ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ವಿಪರೀತಂತೂ ಯಜ್ಞಾನಂ ದುಶ್ಯಾಸನ ಇತಿ ರೀತಃ. ಅವರ ತಮ್ಮ ದುಶ್ಯಾಸನ ದುಷ್ಟ ಶಾಸನ ಏನದು? ಕೆಟ್ಟ ಕಾನೂನು ಅಂತ ಅರ್ಥ. ಕೆಟ್ಟ ಕಾನೂನು. ಅವನಿಗೆ ಸಪೋರ್ಟ್ ಯಾವುದೀಗ? ದುರ್ಯೋಧನನಿಗೆ ಕಾನೂನು ಮೂಲಕ ಅವರು ಸರ್ಕಾರ ಹೇಗೆ ಅಟ್ಯಾಕ್ ಮಾಡುತ್ತೆ? ಒಳ್ಳೇದು ಮಾಡ್ಲಿಕ್ಕೂ ಕಾನೂನು ಬೇಕು, ಕೆಟ್ಟದ್ದು ಮಾಡ್ಲಿಕ್ಕೂ ಕಾನೂನು ಬೇಕು. ದುಶ್ಯಾಸನ ಎಂಥವನು ಅಂದರೆ ಕೆಟ್ಟ ಕಾನೂನೇ ತರೋದು. ಕಲಿಯುಗದಲ್ಲಿ ಬರ್ತಕ್ಕಂಥ ಕಾನೂನು ಸಾಮಾನ್ಯವಾಗಿ ಏನಾಗಿರ್ತದೆ? ಕೆಟ್ಟ ಕಾನೂನೇ ಆಗಿರುತ್ತೆ. ವಿಪರೀತದ್ದು ಯಜ್ಞಾನಂ ದುಶ್ಯಾಸನ ಇತಿ. ವಿಪರೀತ ಜ್ಞಾನ ಅಂದ್ರೇನು? ಆಪೋಸಿಟ್ ನಾಲೆಡ್ಜ್. ಅಜ್ಞಾನಾದಿ 3ರ ಸಂಕೇತವು ದುರ್ಯೋಧನ. ಸ್ಪೆಸಿಫಿಕ್ ಆಗಿ ಪೋರ್ಟ್ಫೋಲಿಯೋ ಹಂಚ್ತಾರಲ್ಲ ಹಾಗೆ. ಎಲ್ಲವೂ ಚೀಫ್ ಮಿನಿಸ್ಟರ್ ಹತ್ರ ಇದ್ರೂ ಕೂಡ ಒಂದೊಂದನ್ನು ಬೇರೆಯವ್ರಿಗೆ ಕೂಡ ಹಾಗೆ. ಇಷ್ಟು ಕೊಟ್ಟರು ಕೂಡ ಮತ್ತೇನಿರುತ್ತೆ ಅಲ್ಲಿ? ಫುಲ್ ರೈಟ್ ಇವ್ರದೇನೆ. ಯಾವುದೋ ಮಿನಿಸ್ಟ್ರಿಗೆ ಒಂದು ಏನೋ ಸ್ಯಾಂಕ್ಷನ್ ಮಾಡಿದ್ರೆ ಚೀಫ್ ಮಿನಿಸ್ಟರ್ ಕ್ಯಾನ್ಸಲ್ ಮಾಡ್ಬೋದು. ಇವ್ರು ಕೊಡೋದಿಲ್ಲ, ಅವ್ನು ಕೊಡ್ಬೋದು. ಮತ್ತೆ ಗೊತ್ತಾಯ್ತಾ? ಕೊಟ್ಟು ಮಾತ್ರಕ್ಕೆ ಅದೇನಲ್ಲ, ಇವ್ರು ಬೈಂಡಿಂಗ್ ಅಲ್ಲ. ತೆಗೆದಾಕ್ಬೋದು, ಎಕ್ಸ್ಚೇಂಜ್ ಮಾಡ್ಬೋದು, ಇದು ಮಾಡ್ಬೋದು, ಏನು ಬೇಕಾದ್ರೆ ಮಾಡ್ಬೋದು. ಆದ್ದರಿಂದ ಅದು ವಿಪರೀತಂತೂ ಯಜ್ಞಾನಂ ದುಶ್ಯಾಸನ ಇತಿ ರೀತಃ. ಯಾವುದರಲ್ಲಿ? ಯಾರಲ್ಲಿ? ಹೌದು, ಅಲ್ಲ ತಾಮಸಾಂಶ. ವಿಪರೀತ ಜ್ಞಾನ ಅಂದ್ರೇನು? ಯಾರು? ಅಲ್ಲ, ಜ್ಞಾನದಲ್ಲಿ ಏನಿದೆ? ಜಸ್ಟ್ ಹಿಂದೆ ಬಂತು ವಿಪರೀತ ಜ್ಞಾನಂ ವಿಪರ್ಯಯ.
ವಿಪರೀ ಆಪೋಸಿಟ್ ನಾಲೆಡ್ಜ್ ಅಂತ ಅಷ್ಟೇ. ಯಾವುದು ಅಲ್ಲ, ಆಪೋಸಿಟ್ ಅಂದ್ರೇನು? ಯಥಾರ್ಥ ಜ್ಞಾನಕ್ಕೆ ಆಪೋಸಿಟ್ ಯಾವುದು? ಇದು ಬೆಳ್ಳಿ ಬಿಟ್ಟು ತಿಳ್ಕೊಂಡು, ಇದು ಕಪ್ಪೆ ಚಿಪ್ಪು, ಇದು ಕಪ್ಪೆ ಚಿಪ್ಪು ಬೆಳ್ಳಿ ಅಂತ ತಿಳ್ಕೊಂಡು ಎಕ್ಸಾಕ್ಟ್ಲಿ ಅಪ್ಪ ದೇವರಿದ್ದಾನೆ ದೇವರಿಲ್ಲ ಅಂತ ತಿಳ್ಕೊಡೋದು. ಅದೆಲ್ಲ ವಿಪರೀತ ಜ್ಞಾನ. ಅಲ್ಲಲ್ಲ, ಅದಕ್ಕೆ ಹೇಳಿದ್ದು ನಾನು ಅಜ್ಞಾನಾದಿ ಸ್ವರೂಪಸ್ತು ಅಂತ ಹೇಳಿದ್ರಿಂದ ಎಲ್ಲ ಬಂದೋಯ್ತು. ಅಜ್ಞಾನ ಶಬ್ದಕ್ಕೆ ಏನರ್ಥ? ಅಜ್ಞಾನ ಶಬ್ದಕ್ಕೆ ಆಬ್ಸೆನ್ಸ್ ಆಫ್ ನಾಲೆಡ್ಜ್ ಅಷ್ಟೇ ಅಲ್ಲ, ಆಬ್ಸೆನ್ಸ್ ಅಲ್ಲ, ಆಪೋಸಿಟ್ ಅಂತನೂ ಅರ್ಥ. ಗೊತ್ತಾಯ್ತಾ? ಆಪೋಸಿಟ್ ಆದ್ದರಿಂದ ಅದು ಬಂತು. ಮತ್ತೆ ಗೊತ್ತಿಲ್ಲದಿರೋದು ಕೂಡ ಏನೋ ಮುಖ್ಯವಾದ ವಿಷಯ ಕಾನೂನು ಗೊತ್ತಿಲ್ಲ ಏನಂತಾರೆ, ಅಫೆನ್ಸ್ ಅದು ಅಂತ. ಅಜ್ಞಾನ ಕೂಡ ಏನದು ಅಫೆನ್ಸೇ. ಗೊತ್ತಾ? ರೂಲ್ಸ್ ಗೊತ್ತಿಲ್ಲ ಡ್ರೈವ್ ಮಾಡಿ, ಡ್ರೈವಿಂಗ್ನಲ್ಲಿ ಬರೀ ಡ್ರೈವಿಂಗ್ ಬಂದರೆ ಸಾಲದು, ಏನು ಗೊತ್ತಿರ್ಬೇಕು ಅವನಿಗೆ? ಡ್ರೈವಿಂಗ್ ರೂಲ್ಸ್, ಪಾರ್ಕಿಂಗ್ ರೂಲ್ಸು ಗೊತ್ತಿರಬೇಕು ಅವನಿಗೆ. ಇಲ್ಲ ಹೋದ್ರೆ ಏನೋ ಡ್ರೈವಿಂಗ್ ಲೈಸೆನ್ಸ್ ಕೊಡೋದಿಲ್ಲ. ಅದೇ ಅಜ್ಞಾನ ಅಂಬೋದು ಏನದು? ಯಾವ್ದು ನಮ್ಗೆ ಎಷ್ಟೋ ವಿಷಯ ಗೊತ್ತಿಲ್ಲ, ಅದು ಬೇಕಿಲ್ಲ ನಮಗೆ. ಅದು ಯಾವುದು ಗೊತ್ತಿರಬೇಕು ಅದು ಗೊತ್ತಿಲ್ಲದೆ ಹೋದ್ರೆ ಅಜ್ಞಾನ. ದುರ್ಯೋಧನ ಹಾಗೆ ಮಾಡ್ತಾನೆ. ಆದ್ದರಿಂದ ಅದೆಲ್ಲಿ ಬಂತದ್ದು? ಅಫೆನ್ಸ್. ಬೇರೆ ಅಜ್ಞಾನಗಳೆಲ್ಲ ಕೌಂಟ್ ಆಗಲ್ಲ. ಯಾವ ಅಜ್ಞಾನ ಕೌಂಟ್ ಆಗುತ್ತೆ ಈಗ? ಯಾವ ತಿಳ್ಕೊಬೇಕು ಅದನ್ನು. ಸೊ ಆ ಶಬ್ದಕ್ಕೆ ಎರಡು ಅರ್ಥ ಇಲ್ಲ ಅಂತ ಒಂದು ಅರ್ಥ. ಆಪೋಸಿಟ್ ಅಂದರೆ ನಯರ್ಥಾಹ ಷಟ್ ಪ್ರಕೀರ್ತಿತಾಹ. ನಕಾರಕ್ಕೆ 6 ಅರ್ಥ ಇದೆ. ಅದರಲ್ಲಿ ಎರಡನೇ ಅರ್ಥ, ಒಂದನೇ ಅರ್ಥ ಏನು? ಫಸ್ಟು ಆಪೋಸಿಟ್ ಅಂತಾನೆ. ಗೊತ್ತಾ? ನ ಬ್ರಾಹ್ಮಣ, ಬ್ರಾಹ್ಮಣನಲ್ಲ. ಅಸ್ತಿ ನಾಸ್ತಿ, ನಾಸ್ತಿ ಅಂದ್ರೆ ಏನಾಯ್ತು ಈಗ? ಎಕ್ಸಾಕ್ಟ್ಲಿ ಏನದು? ಪೂರ್ತಿ ಆಪೋಸಿಟ್. ಅಸ್ತಿ ಇದೆ, ನಾಸ್ತಿ ಇಲ್ಲೇ ಇಲ್ಲ. ಸ್ವಲ್ಪ ದುರ್ಯೋಧನ ಜಾಸ್ತಿ ಬಂತೀಗ. ಆದಿ ಹೇಳಿದ್ರಿಂದ ಎಲ್ಲ ಅವನಲ್ಲಿದೆ. ವಿರುದ್ಧ ಜ್ಞಾನ, ಜ್ಞಾನ ಇಲ್ಲದೆ ಇರುವಿಕೆ. ಯಾವುದ್ರ ಬಗ್ಗೆ ಜ್ಞಾನ? ಯಾವುದ್ರ ಬಗ್ಗೆ ಡಾಕ್ಟ್ರಿಗೆ ಇಂಜಿನಿಯರಿಂಗ್ ಜ್ಞಾನ ಇಲ್ಲ, ದಡ್ಡ ಅಂತ ಕರೆಯೋದಿಲ್ಲ. ಆ ಡಾಕ್ಟ್ರಿ ಆದ್ರೆ ದಡ್ಡ ಅಂತ ಕರೀತಾರೆ. ಗೊತ್ತಾಯ್ತಾ? ಇವತ್ತು ಯಾವ್ದು ತಿಳ್ಕೊಳ್ಬೇಕಾದ್ ತಿಳ್ಕೊಳ್ಳದೆ ಹೋದಾಗ ಅದನ್ನು ದೋಷ ಅಂತ ಕರೆಯೋದ್ರಿಂದ ಅದು ವಿರುದ್ಧ ಜ್ಞಾನ. ತಪ್ಪಾಗಿ ತಿಳ್ಕೊಂಡು ಇನ್ನೂ ಗೋವಿಂದ. ತಪ್ಪಾಗಿ ತಿಳ್ಕೊಂಡು ಮಿನಿಮಮ್ಮೇ ಗೊತ್ತಿಲ್ಲ ಅವ್ರಿಗೆ ಏನಾಗಿರ್ಬೇಕು ಅಂತೇಳಿ. ಅದೆಲ್ಲ ದೋಷ. ಆದ್ದರಿಂದ ಅದರ ಸ್ವರೂಪವೇ ಆಗಿದ್ದಾರೆ. ದುರ್ಯೋಧನ ಏನಾಗಿದೆ ಹಿಂದೆ ಬಂದಿದೆ. ವಾಯುದೇವರು ಕಾಲ ಹಾಲಹಾರ ಕೊಡೋದು. ಹಾಲಹ ಅಂದ್ರೆ ಏನು? ದುರ್ಯೋಧನನೇ ಹಾಲಹಾಲ ವಿಷ. ಅದು ಅಭಿಮಾನ, ಜ್ಞಾನಕ್ಕೆ ಅಭಿಮಾನ ದೇವತೆಗಳು ಹೇಗೆ ವಾಯುದೇವರು, ಅಮೃತಕ್ಕೆ ವಾಯುದೇವರು ಹೇಗೋ, ಕಾಲಕೂಟಕ್ಕೆ ಯಾರೋ ದುರ್ಯೋಧನ. ಎಕ್ಸಾಕ್ಟ್ಲಿ ಆಪೋಸಿಟ್. ಆದ್ದರಿಂದ ಆ ದೃಷ್ಟಿಯಲ್ಲಿ ವಿಪರೀತತ್ವ ಯಜ್ಞಾನಂ ದುಶ್ಯಾಸನ ಇತಿ ಇರಿತಃ. ನಾಸ್ತಿಕ್ಯಂ ಶಕುನಿರ್ನಾಮ. ನಾಸ್ತಿಕ್ಯಂ ಶಕುನಿರ್ನಾಮ. ಶಕುನಿ ಯಾವುದಕ್ಕೆ ಸಂಕೇತ? ನಾಸ್ತಿಕ್ಯ. ಕಲಿಯುಗದಲ್ಲಿ ಶಕುನಿ. ದುರ್ಯೋಧನ ಜೊತೆಗೆ ಯಾರು ಇರಬೇಕು? ಕಲಿ ಇರಬೇಕು. ಯಾವಾಗಲೂ ಅದಿಲ್ಲ ಇದೆ, ಯಾವಾಗಲೂ ಇಲ್ಲ. ಕಣ್ಣಿಗೆ ಕಾಣದಿದ್ದಿಲ್ಲ. ಕಣ್ಣಿಗೆ ಕಾಣ ಕೊರೋನಾ ಕಣ್ಣಿಗೆ ಕಾಣೋದೆಲ್ಲ ಹೋಗ್ತಾರೆ. ಕಣ್ಣಿಗೆ ಕಾಣುತ್ತಾ? ಅದು ಸಾಧ್ಯನೇ ಇಲ್ಲ. ಕಣ್ಣಿಗೆ ಕಾಣೋದೇ ಇಲ್ಲ. ಅಷ್ಟು ಸೂಕ್ಷ್ಮ ಅದು. ಅದು ಇದೆ ಅಂತೇಳಿ ಜಗತ್ತೇ ಒಪ್ಕೊಂಡ್ಬಿಟ್ಟಿದೆ. ಆದರೆ ದೇವ್ರ ಕಣ್ಣಿಗೆ ಕಾಣೋದಿಲ್ಲ. ಯಾಕೆ? ಅದಕ್ಕಿಂತ ಸೂಕ್ಷ್ಮ. ಅದಕ್ಕಿಂತ ಎಷ್ಟು ಸೂಕ್ಷ್ಮ? ಅನಂತಪಟ್ಟು ಸೂಕ್ಷ್ಮ. ಅದು ದೇವ್ರು ಹೇಗೆ ಕಾಣ್ತಾನೆ ಈಗ? ಆ ದೇವರಿಲ್ಲ. ಅಂದರೆ ಅನುಭವಿಸ್ತಾ ಗೊತ್ತಾಗುತ್ತೆ ಇವರಿಗೆ, ಎಲ್ಲರೂ ಗೊತ್ತಾಗೋದಿಲ್ಲ. ನಾಸ್ತಿಕ್ಯಂ ಶಕುನಿರ್ನಾಮ ಅಂದರೆ ತಾತ್ಪರ್ಯ ಧರ್ಮಾದಿಗಳನ್ನು ಒಪ್ಪದಿರುವಿಕೆ. ನಾಸ್ತಿಕ್ಯ ಅಂದ್ರೇನು? ದೇವರು, ಧರ್ಮ ಮೊದಲಾದವುಗಳನ್ನ ಒಪ್ಪದಿರುವಿಕೆ. ನೋಡಿ, ಹಾಗೆಲ್ಲ ಮಾಡಬೇಡ, ಧರ್ಮ ಅಲ್ಲ ಅಂದರೆ ಧರ್ಮ ತೊಗೊಂಡು ನಾವೇನು ಮಾಡೋಣ, ದುಡ್ಡು ಕೊಟ್ಟು ಮಾತಾಡ್ರಿ ಅಂತಾರೋ. ಧರ್ಮ ತೊಗೊಂಡು ನಾವೇನು ಮಾಡೋಣ ಹೀಗೆ ಅನ್ನೋದು. ನಿಮ್ಮ ಪುಣ್ಯ ನಿಮಗೇ ಇರಲಿ, ಸ್ವಲ್ಪ ಕಡಿಮೆ ಮಾಡಿಕೋ, ಪುಣ್ಯ ಬರುತ್ತೆ ಅಂದರೆ ಪುಣ್ಯ ನೀವೇ ಇಟ್ಕೊಟ್ರಿ, ದುಡ್ಡು ನನಗೆ ಕೊಟ್ಟಿರಿ ಅಂತಾರೋ. ಯಾಕೆ? ಕಣ್ಣಿಗೆ ಕಾಣೋದಿಲ್ಲ ಪುಣ್ಯ. ಅದನ್ನು ಹೇಳ್ತಾರೆ. ಅದು ಇದು ಲೌಕಿಕದಲ್ಲಿ ಹೋಗ್ತಾನೆ. ಮತ್ತೆ ಇನ್ನು ಸ್ಕೂಟ್ರ್ ತಯಾರೇ ಆಗಿಲ್ಲ, ಕಂಪ್ನಿ ಇನ್ನೂ ಶುರು ಮಾಡ್ತಿರ್ತಾನೆ, ಬುಕ್ ಮಾಡಿಬಿಡ್ತಾನೆ ಹೋಗ್ಬಿಟ್ಟು. ಇದೇನು ಇಲ್ಲೇ ಇಲ್ಲ, ಅವ್ನು ಮಾಡ್ತಾನೋ ಶುರು ಅದು ಗೊತ್ತು. ಎಷ್ಟೋದ್ರೆ ಕ್ಲೋಸ್ ಮಾಡಿದವರೇ ಜಾಸ್ತಿ. ಇಷ್ಟಾದ ನಂಬ್ತಾನೆ. ಇದನ್ನು ನಂಬೋದಿಲ್ಲ. ಅಂದರೆ ಲೌಕಿಕ ವಿಚಾರವನ್ನು ಪ್ರಮಾಣ ಇಲ್ಲದೆ ಹೋದರೂ ನಂಬ್ತಾನೆ. ಶಾಸ್ತ್ರದ ವಿಚಾರವನ್ನು ಪ್ರಮಾಣ ಇದ್ದರೂ ನಂಬೋದಿಲ್ಲ. ಇದು ನಾಸ್ತಿಕ್ಯದ ಲಕ್ಷಣ. ಚಾರ್ವಾಕಕ್ಕಿಂತ ಡೇಂಜರಸ್ ಇವರು. ಚಾರ್ವಾಕ ಏನಂತಾನವನು? ಚಾರ್ವಾಕನ ಒಂದು ಮುಖ ನಾಸ್ತಿಕ್ಯ. ನಾಸ್ತಿಕ್ಯ ಇನ್ನೂ ದೊಡ್ಡದು. ಚಾರ್ವಾಕನ್ನು ಮೀರಿಸಿಬಿಡ್ತಾರೆ. ಚಾರ್ವಾಕ ಲೋಕ ನ್ಯಾಯ ಹೋಗ್ತಾನೆ ಕೊನೆ ಪಕ್ಷವನು. ಲೋಕ ಅದು ಹೋಗ್ತಾನೆ. ಬಟ್ ಲೋಕ ಅದೇನು ಅಟ್ಲೀಸ್ಟ್ ಫಾರ್ ಏನು ಬೇಕು, ನಮ್ಮ ಸುವ್ಯವಸ್ಥೆಗೆ ಒಂದು ವ್ಯವಸ್ಥೆ ಬೇಕು ಅಂತಾನೆ. ನಾಸ್ತಿಕರು ಅದು ಕೂಡ ಇಲ್ಲ. ಟೆರರಿಸ್ಟ್ ಅವನು. ಇನ್ನೂ ಹೇಳ್ಬೇಕಾದ್ರೆ ಚಾರ್ವಾಕ ಟೆರರಿಸ್ಟ್ ಅಲ್ಲ ಅವನು. ಟೆರರಿಸ್ಟಿಗೆ ಇದು ಮಾಡಿ ಪ್ರೇರಣೆ ಕೊಡ್ತಾನೆ, ಇಲ್ಲ ಅಂತಲ್ಲ. ಬಟ್ ಮೇನ್ಲಿ ಅಲ್ಲ. ಇವು ನಾಸ್ತಿಕರು ಹಾಗಲ್ಲ. ಶಕುನಿ ಯಾವಾಗಲೂ ಏನು ಮಾಡ್ತಾ ಇದ್ದ? ಮಿಸ್ಗೈಡೇ ಮಾಡ್ತಾ ಇದ್ದ. ಅದು ಅರ್ಥ ಮಾಡ್ಕೊಂಡ್ರೆ ನಾಸ್ತಿಕ್ಯ ಎಂಬುದು ಚಾರ್ವಾಕನ ಒಂದು ಮುಖ ಅಷ್ಟೇ, ಪೂರ್ತಿ ಚಾರ್ವಾಕ ಅಲ್ಲ. ಚಾರ್ವಾಕದಿಂದ ಡೇಂಜರಸ್ ಯಾರು? ಶಕುನಿ. ನಾಸ್ತಿಕ್ಯಂ ಶಕುನಿರ್ನಾಮ ಸರ್ವದೋಷಾತ್ಮಕ ಪರೆ. ಉಳಿದವರೆಲ್ಲ ಇದ್ದಾರೆ. ಯಾರು? ದುಷ್ಟರು. ಪರೆ ಅಂದರೆ ಬೇರೆಯವರು. ಬೇರೆಯವರು ಯಾರು? ದುರ್ಯೋಧನ, ದುಶ್ಯಾಸನ, ವಿಕರ್ಣ ಇತ್ಯಾದಿಗಳಿದ್ದಾರೆ. ಅವರೆಲ್ಲ ಯಾರವರು? ಒಂದೊಂದೊಂದು ದೋಷಕ್ಕವರು. ಚೀಫ್ ಮಿನಿಸ್ಟರ್ ಎಲ್ಲ ಇದ್ದರೂ ಕೂಡ ಎಷ್ಟು ಪೋರ್ಟ್ಫೋಲಿಯೋಸ್ ಇರುತ್ತೆ ಅಷ್ಟು ಕೂಡ ಹಂಚಿಬಿಟ್ಟಿರ್ತಾರಲ್ಲ. ಹಾಗೆ ನೂರಾರು ಕೌರವರನ್ನೇನರ್ಥ? ದುರ್ಯೋಧನನ್ನು ಫಾಲೋ ಮಾಡ್ತಕ್ಕಂಥ ಎಷ್ಟು ಜನ ಇದ್ದಾರೆ? 100 ಜನ. ಯಾರವರೆಲ್ಲ? ಅನುಜರು. ಅನುಜರು ಅಂದ್ರೇನು? ಜೊತೆಯಾಗೆ ಹುಟ್ಟಿದವರು. ಅಂದರೆ ಅವೆಲ್ಲ ಏನೋ ಲಿಂಕ್. ಅದು ಒಂದು ಲಿಂಕ್. ಬಟ್ಟೆ ಬಿಳಿ ಬಣ್ಣದ ಬಟ್ಟೆ ತೊಗೊಂಡ್ರೆ ಬಣ್ಣ ಸವೇತೆ ಹೇಗೆ ಬರುತ್ತಾ ಹಾಗೆ ಇನ್ಸಪರಬಲ್ ಆಗಿರ್ತಾರೋ ಎಲ್ಲ ಕೂಡ. ಅದು
ಆದ್ದರಿಂದ ಅವ್ರನ್ನೆಲ್ಲ ಹೇಗೆ ಡಿಸ್ಟ್ರಾಯ್ ಮಾಡಬೇಕು. ವಾರ ಒಬ್ಬನ ಕೊಲ್ಲಕ್ಕೆ ಹೋದ್ರು ಕೂಡ ದುರ್ಯೋಧನ ತಮ್ಮಂದರಿಗೆ ಯಾರಿಗೂ ವರ ಇಲ್ಲ, ಗೊತ್ತಾಯ್ತಾ. ಆದರೆ ದುರ್ಯೋಧನೇ ವರ ಇದ್ದಾಗ ಲೆಕ್ಕ ಅವ್ರಿಗೆ. ಯಾತಕ್ಕೆ? ಚೀಫ್ ಗುಂಡ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾನೆ, ಗೊತ್ತಾಯ್ತಾ. ಕೆಲವರೆಲ್ಲ ಹೋಗ್ತಾರೆ, ಯಾರೋ ಒಬ್ರು ಗುಂಡ ಕಡೆಯಿಂದ ಬಂದ್ರೆ ಅಟ್ಯಾಕ್ ಮಾಡಲ್ಲ, ಅವನೇ ಸಿಟ್ಟು ಬರುತ್ತೆ ಅಂತೇಳಿ, ಆಮೇಲೆ ಅವನ ಆ್ಯಕ್ಷನ್ ತಗೋತಾನೆ ಅಂತೇಳಿ. ಅದೇ ಪ್ರೊಟೆಕ್ಷನ್ ಇದ್ದಾಗ. ಅದು ದುರ್ಯೋಧನಿಗೆ ಏನಿದೆ, ಬ್ರಹ್ಮದೇವ್ರ ವರ ಇದೆ. ಸೊ ಇಲ್ಲಿ ಬಂತೀಗ ಇವರೆಲ್ಲರಿಗೂ ಕೂಡ ಮೇಲ್ನೋಟಕ್ಕೆ ವರ ಇಲ್ಲ ಅನ್ಸುತ್ತೆ. ನಮಗೇನು ಅನಿಸ್ಬೋದು ಬೇಕಾದ್ರೆ, ದುರ್ಯೋಧನ ಭೀಮಸೇನದೇವ್ರಿಗೆ ಹೋದ್ರು ಭಾರಿ ಗ್ರೇಟ್ ಒಪ್ಪೋಣ. ಇವು ವಿಕರಣಕ್ಕೆ ಹೋದ ಏನು ಮಹಾ ದೊಡ್ಡ ವಿಚಾರ. ಅರ್ಜುನ ಕೊಂದು ಬಿಡ್ತಿದ್ರು ಅಂತ ಕೊಲ್ಲಕ್ಕಾಗೋದಿಲ್ಲ. ಯಾತಕ್ಕೆ? ದುರ್ಯೋಧನ ಡೈರೆಕ್ಟ್ ಕನೆಕ್ಟೆಡ್, ಗೊತ್ತಾಯ್ತಾ. ಹೇಗೆ ಬೈರು ಎಷ್ಟೋ ದೂರ ಇದ್ದರೂ ಕೂಡ ಲಿಂಕ್ ಹೇಗೆ ಹೊಡೆಯುತ್ತಾ ಆ ರೀತಿಯಲ್ಲಿ ಅದು ಕನೆಕ್ಷನ್ ಇದೆ ಅವರಿಗೆ. ದುರ್ಯೋಧನ ಕನೆಕ್ಟ್ ಆಗಿಬಿಟ್ರೆ ಏನಾಯ್ತಾಗ, ಇವತ್ತು ಇಲ್ಲಿ ಅಷ್ಟೇ ಜ್ವರ ಹೊಡೆಯುತ್ತೆ, ಅಲ್ಲಿ ನೋಡಿ ಇಲ್ಸೇ ಜ್ವರ ಹೊಡೆಯುತ್ತೆ. ಆದ್ದರಿಂದ ದುರ್ಯೋಧನ ಅನುಜರು ಅಂತ ಹೇಳಿದರೆ ಅವರೆಲ್ಲ ಕೂಡ ದುರ್ಯೋಧನ ಪ್ರೊಟೆಕ್ಟೆಡ್. ಅವರೆಲ್ಲ ಕೂಡ ಅರ್ಜುನ ಭೀಮಾನುಜ, ಭೀಮನಿಂದ ಪ್ರೊಟೆಕ್ಟೆಡ್. ಅನುಜ ಅಂತ ಹೇಳಿದ ತಕ್ಷಣ ಅನುಯಾಯಿನೂ ಅನುಜ ಜೊತೆಯಾಗೇ ಇರೋನು, ಜೊತೆಯಾಗೆ ಹುಟ್ಟಿದವರು. ಆ ಅರ್ಥದಲ್ಲಿ ಅವರೆಲ್ಲ ಹಾಗಿದ್ದಾರೆ. ನಾಸ್ತಿಕ್ಯಂ ಒಂದು ಪಾರ್ಟಿಯಲ್ಲಿ ಉಳಿದವರೆಲ್ಲ ಹೇಗೆ ಮುಖ್ಯ ಪ್ರೆಸಿಡೆಂಟನ್ನು ಫಾಲೋ ಮಾಡಬೇಕಾ, ಹಾಗೆ ದುರ್ಯೋಧನ ಪಾರ್ಟಿ ಯಾನು ಮುಟ್ಟಿದ್ರು ಕೂಡ ಅವನು ಬರ್ತಾನೆ ಮೊದಲು ಮುಂದಕ್ಕೆ. ಅವನು ಯಾಕೆ ಮುಟ್ಟಿದ್ರಿ ಅಂತ ಬರ್ತಾನೆ. ಅವನಿಲ್ಲ ಅಂದರೆ ಯೋಚನೆ ಮಾಡಲ್ಲ. ಆದರೆ ದುರ್ಯೋಧನ ಮುಂದೆ ಬರ್ತಾನೆ. ನಾಸ್ತಿ ಸರ್ವದೋಷಾತ್ಮಕ ಪರೆ ಧಾರ್ತರಾಷ್ಟ್ರಾಸ್ತು ಅಹಂಕಾರ. ಯಾರು ಬುಳಿದವರು ಅಂದರೆ ಧಾರ್ತರಾಷ್ಟ್ರ, ಪರೇ ಧಾರ್ತರಾಷ್ಟ್ರ. ದುರ್ಯೋಧನ ಯಾರು? ಧಾರ್ತರಾಷ್ಟ್ರನೇ. ದುಶ್ಯಾಸನ ಯಾರು? ಧಾರ್ತರಾಷ್ಟ್ರನೇ. ಅದಕ್ಕೆ ಪರೇ ಉಳಿದ ರಾಷ್ಟ್ರ ಮಕ್ಕಳಿದ್ದಾರಲ್ಲ ಎಲ್ಲ ಇಂಥವರೇನೆ. ಅಹಂಕಾರ. ದ್ರೌಣಿ, ಅಶ್ವತ್ಥಾಮರಿದ್ದಾರೆ ಜೊತೆಗೆ. ದ್ರೌಣಿ ಅವ್ರು ಯಾರವರು? ಯಾರು ಸಪೋರ್ಟ್ ಇದ್ದಾರೆ? ಅಹಂಕಾರ. ಅಹಂಕಾರ ತತ್ವಕ್ಕೆ ಯಾರು? ದೊಡ್ಡಶೇಷ ರುದ್ರರೇ. ಅದು ಅಹಂಕಾರ ಎರಡು, ಸಾತ್ವಿಕ ಬೇರೆ, ತಾಮಸ ಅಹಂಕಾರ ಬೇರೆ. ಸಾತ್ವಿಕ ಅಹಂಕಾರ, ನಾನು ತಪ್ಪು ಮಾಡದೆ ಒಪ್ಕೋತಾನೆ. ತಪ್ಪು ನಾನು ಮಾಡದೆ, ಅದೇನು ಸಾತ್ವಿಕ. ನಾನು ಇದನ್ನು ತಾನು ಭಾರಿ ದೊಡ್ಡವನು, ಇದೆಂಥದ್ದು ಅಹಂಕಾರ, ಕೆಟ್ಟದು. ತುಂಬ ಯೋಗ್ಯರು ದುರ್ದೇವರು, ಭಾರಿ ಶ್ರೇಷ್ಠ ಅವರು. ಆದರೆ ಇವ್ರ ಕಾಂಟ್ಯಾಕ್ಟ್ ಬಂದಿದೆ, ದುರ್ಯೋಧನ ಕಾಂಟ್ಯಾಕ್ಟ್ ಬಂದಿದ್ದಕ್ಕೆ ಏನಾಯ್ತು? ಅಹಂಕಾರ ಅದು ಕೆಟ್ಟದಾಗಬೇಕು, ಮೇಲ್ಗೆ ಆಯ್ತು. ಒಳ್ಳೆ ಹಾಲೆ ಅದು ಎಂಜರ್ ಆಗಿಬಿಟ್ರೆ ಹಾಗೆ ಆ ರೀತಿ ಹಾಲಿನ ಮೂಲಕ ಎಂಟರ್ ಆಗಿದೆ ಅಶ್ವತ್ಥಾಮರ ಜೊತೆಗೆ. ಒಂದು ಲೋಟ ಹಾಲು ಕೊಟ್ಬಿಟ್ಟೆ ಹೇಳ್ಕೊಬಿಟ್ಟ. ದ್ರೋಣ ಆ ಥರ ಕಲಿಯುಗದಲ್ಲಿ ಯಾವಾಗಲೂ ಅಷ್ಟೇ. ಪಾರ್ಟಿ ಮಾಡಿದ್ರು ಅಂದರೆ ಸಿಕ್ಕಾಕೊಂಡ ಅಂತಲೇ ಅರ್ಥ. ಅವ್ರು ಪಾರ್ಟಿಗೆ ಅಟೆಂಡ್ ಆದ ತಕ್ಷಣ ಏನಾಗುತ್ತೆ ಅಲ್ಲಿಗೆ, ಯಾವ್ದು ದೊಡ್ಡ ಇದಕ್ಕೆ ಸಿಗ್ನೇಚರ್ ಬಿದ್ದುಬಿಡುತ್ತೆ. ಯಾವುದು ಕೋರ್ಟ್ ಅದೇ ಪಾರ್ಟಿ ಕೊನೆಗೆ ಒಂದು ಸಿಗ್ನೇಚರ್ ಮಾಡಿದ ಅಂತ ಮಾಡೋದಿಲ್ಲ ಅಂತ ಹೇಳಿದ್ರು. ಪಾರ್ಟಿ ಆದ ತಕ್ಷಣ ಅವ್ರು ಕುಡಿಸಿ ಬೆಳಗ್ಗೆ ಬರ್ಸ್ಕೊಂಡು ಹೋಗ್ಬಿಡ್ತಾರೆ ಬಿಡೋದು. ಅದು ಪದ್ಧತಿ. ಇವರಿಗೂ ಗೊತ್ತದು. ಆ ಕಲಿಯುಗ ದುಶ್ಯಾಸನ ಮಾಡಿ ಟ್ರಿಕ್, ಇವತ್ತು ದುರ್ಯೋಧನ ಮಾಡಿ ಟ್ರಿಕ್ ಎಲ್ಲರೂ ಫಾಲೋ ಮಾಡೋದು. ಶಲ್ಯರಾಜನ ಯಾಕೋ ಹೇಗೆ ಹಿಡ್ದ ಅವನು? ದಾರಿ ದುಃಖ ವ್ಯವಸ್ಥೆ ಮಾಡಿ ಹಿಡ್ದ. ಭೀಷ್ಮ ದ್ರೋಣಿಗೆ ಅನ್ನ ಹಾಕಿದ್ದೀನಿ ಅಂತ ಹೆದರಿಸಿದ. ಪ್ರತಿಯೊಬ್ಬರು ಹಾಗೆ ಮಾಡ್ತಾ ಬಂದ. ದುರ್ವಾಸರಿಗೆ ಊಟ ಹಾಕಿಬಿಟ್ಟು ಪಾಂಡವ್ರನ್ನ ಗೋಳಾಸರಿಂದ ಕಳಿಸಿದ. ಅವನು ಊಟದ ಮೂಲಕ ಬರ್ತಾನೆ. ಅದಕ್ಕೆ ಆಹಾರ, ಆ ಸರಿಯಾಗಿ ಆಹಾರ ಪದ್ಧತಿ ನಾವು ಇಟ್ಟುಕೊಂಡ್ರೆ ಏನಾಗೋದಿಲ್ಲ, ಯಾವ ರೋಗಕ್ಕೆ ಅವಕಾಶ ಇಲ್ಲ. ಫಿಸಿಕಲಿ ನಾವು ಸರಿಯಾಗಿ ವಿಚಾರ ಇಟ್ಕೊಂಡ್ಬಿಟ್ರೆ ಯಾವ ಅಜ್ಞಾನ ದೋಷಕ್ಕೂ ಕಾರಣ ಆಗೋದಿಲ್ಲ. ಸರಿಯಾಗಿ ಅಂತ ಅನಲೈಸ್ ಮಾಡಿದ್ರೆ ಗೊತ್ತಾಗುತ್ತೆ. ಆಚಾರ್ಯ ಕಾಂಟ್ರಿಬ್ಯೂಷನ್ ಹೇಳಿದ ಎಷ್ಟು ಹೊಗಡ್ತಾರೆ ಅಂದರೆ, ಇಡೀ ಮಹಾಭಾರತ ರಾಮಾಯಣ ಬರೀ ಕಥೆ ಅಂತ ನೋಡಿದ್ದಾರೆ ಜನಗಳೆಲ್ಲ ಕೂಡ. ಆ ತತ್ವಶಾಸ್ತ್ರ ಅಂತ ಹೇಳಿದ್ರೆ ಮಧ್ವಾಚಾರ್ಯ ಒಬ್ಬರೇ. ಹಗಲೆಲ್ಲ ಆನಂದ ತೀರ್ಥ ಅನ್ನೋ ಪದ ಉಪಯೋಗಿಸ್ತಾರೆ. ಅರ್ಥಾಯ್ತಾ? ಅವ್ರು ಒಪ್ಪಲೇಬೇಕು ಗ್ರೇಟ್ ಅಂತ ಹೇಳಿ ರಿಮಾರ್ಕ್ ಮಾಡ್ತಾರೆ. ನಮ್ಮ ಅಂದರೆ ಇದೆಲ್ಲ ಸ್ವಲ್ಪ ಸರಿಯಾಗಿ ಆ ಫೀಲ್ಡಲ್ಲಿದ್ದು ವಿದ್ವಾನೇಂಬ ವಿಜಾನಾತಿ ವಿದ್ವಜ್ಜನ ಪರಿಶ್ರಮ. ಒಬ್ಬ ತಿಳುವಳಿಕೆ ದೊಡ್ಡ ಆರ್ಟ್ ಇರುತ್ತೆ. ಯಾರು ಹಳ್ಳಿ ಇದೇನು ಆರ್ಟಲ್ಲಿ ಬಿಡಿಸಾಕ್ಬಿಡ್ತಾನೆ. ಉಳಿದವನು ಮಾಡಿ ಕೋಟೆ ಅಂತ ತಿಳ್ಬಿಟ್ಟು ಹೋಗ್ತಾನ. ಇವನು ಯಾವುದನ್ನ ಯೂಸ್ಲೆಸ್ ಅಂತ ತಿಳ್ಕೊಂಡಿರ್ತಾನೆ. ಏನು ಮಾಡ್ತಾನ ಅವನು? ಬಲಬರಿ ಶಂಕನ್ ಬಿಸಾಕಿದ್ದಾನೆ. ಏನು ಮಾಡ್ದ ಆತ ರಾಜ? ತೊಗೊಂಡು ಪೂಜೆ ಮಾಡಿ ಚಕ್ರವರ್ತಿ ಆಗೋದು. ಬೆಲೆ ಗೊತ್ತಿರ್ಲಿಕ್ಕೆ ಏನು ಬೇಕು ಅಂದ್ರೆ ತಲೆ ಇರ್ಬೇಕು ಅದಕ್ಕೆ. ಕಣಿಕ ನೀತಿ ಎಲ್ಲ ಯಾರದು? ಶುಕ್ರಾಚಾರ್ಯರ ಬಂತು. ಶುಕ್ರಾಚಾರ್ಯನ ಕರ್ಕೊಂಡು ಹೇಳಿಸ್ತವನು ಯಾರು? ಕಣಿಕರನ್ನ. ಶಕುನಿಯ ಗುರುಕ. ಅವನು ಶುಕ್ರಾಚಾರ್ಯ ಶಿಷ್ಯ. ಶಕುನಿಗೆ ಗುರು. ಶಕುನಿಯರ್ ಗುರು ಸಹ. ಅವ್ನು ಯಾರು ಹೇಳ್ಕೊಂಬಂದು ಕಣ್ಣಕ್ಕೆ ಒಬ್ರು ತರಬೇಕಾದ್ರೆ, ಕೆಟ್ಟ ಪದಾರ್ಥ ಮನೆ ಬರ್ಬೇಕಾದ್ರೆ ಏನು ಬೇಕು? ಒಂದು ಯಾರೋ ತರ್ಕೊಡ್ಬೇಕು ಅದಕ್ಕೆ. ಶಕುನಿಯ ಕೆಲಸ ಮಾಡ್ದ ಏನೋ ಅದೇ ಆಗಿತ್ತು. ಅದಕ್ಕಿಂತ ಅದೇ ಕಾನ್ಸೆಪ್ಟ್ ಶುರುವಾಯಿತು. ಒಂದು ಯಾರು ಇವತ್ತು ಮಂಥರೆ ಭಾರಿ ದುಷ್ಟಳು, ಅಯೋಧ್ಯೆಗೆ ಪ್ರವೇಶನೇ ಇಲ್ಲ ಅವಳಿಗೆ. ಕೈಕೇಯಿ ಬಂದು ಜಾಯಿನ್ ಆಗಿಬಿಡ್ತು ಜೊತೆಗೆ. ಅದಕ್ಕೆ ಅವ್ರು ಯಾರು ಗೊತ್ತಿದ್ರೆ ಏನು ಮಾಡ್ತಾರೆ? ಒಳಗೆ ಹಾಕೊಂಡ್ಬಿಡ್ತಾರೆ. ತಿಳಿತಾ? ಕಾಲು ಸ್ವಚ್ಛವಾಗಿದೆ, ದಾರಿ ಕೊಡೆ ತೊಡ್ದ, ಮನೆ ಒಳಗೆ ಹೋದ, ಮನೆ ತುಂಬ ಕೊಡೆ ಸೇರ್ಕೊಂಡು ಅದು ಕಾಲು ಒಳಗೆ ಬರಲಿಕ್ಕೆ ಬರೋದಿಲ್ಲ. ಅದಕ್ಕೆ ಹೇಗೆ ಬಂತದ? ಇವನು ಮೆತ್ಕೊಂಡು ಒಳಗೆ ಎಂಟ್ರ್ ಆಗಿಬಿಡುತ್ತೆ. ಏನು ಯಾವುದು? ಕೈಯ ದೇಶ ಇದೇ ಅಲ್ಲ. ಅಫ್ಘಾನಿಸ್ತಾನ, ಪಾಕಿಸ್ತಾನ ಎಲ್ಲ ಅದ್ರ ದೇಶನೇ. ಅವತ್ತಿನಿಂದ ನಮಗವರೆಗೂ ವಿರೋಧ ಇದೆ ಅಂತ.
ರಾಮಾಯಣಕ್ಕೂ ಅವಳು ಗಂಟು ರಾಮ ಮಂಥರೆ ಇಲ್ಲಿ ಬಂದಿದ್ದು ಅಲ್ಲಿಂದ. ಇವು ಗಾಂಧಾರಿ ಗಾಂಧಾರ ದೇಶ ಇವೆಲ್ಲ ಈ ಕಡೆ ಪಾಕಿಸ್ತಾನಕ್ಕೆ ಮುಂದೋಗೋದೆಲ್ಲ ಅವೇನೆ. ಹೌದು ಹೌದು, ಅವೆಲ್ಲ ಕನೆಕ್ಷನ್ ಅವೆಲ್ಲ ಒಂದೇ ಗುಂಪು. ಯಾವ್ದು ಕೇಕ ಅದೇ ಹೆಸರು ಅದಕ್ಕೆ, ಕೇಕೆಯ ದೇಶ ಒಂದು ಪಾರ್ಟ್ ಅಷ್ಟೇ ಅದು. ಎಲ್ಲಿದೆ ಅದು? ಅದು ಇರಾನ್ ಮೇಲೆ ಅದು ಅದು ಒಂದು ಹೆಸರಾಗಿರ್ಬೋದು, ಬಟ್ ಟೋಟಲಿ ಅವರೆಲ್ಲ ಕನೆಕ್ಟೆಡ್. ಅಫ್ಘಾನಿಸ್ತಾನ ಇವೆಲ್ಲ ಮುಂದೆ ಬರುತ್ತಲ್ಲ, ತಾಲಿಬಾನ್ ಎಲ್ಲ ಒಂದೇ ಕಡೆ ಹೋಗೋದು ಮುಂದಕ್ಕೆ, ಆ ಕಡೆ ಲಿಂಕ್ ಆಗಿ ಹೋಗ್ಬಿಡುತ್ತೆ. ಇವತ್ತು ಆ ಲಿಂಕಲ್ಲೇ ಇರೋದು. ಹೌದು, ಇರ್ಬೋದು ಪದ ಅಲ್ಲ, ಸಂಸ್ಕೃತದ ಪದ ಆ ರೀತಿ ವಿಕಾರ ಹೊಟ್ಟು ಎಷ್ಟೋ ಪದಗಳು ಸಂಸ್ಕೃತದಿಂದ ಬೇರೆ ಭಾಷೆಗೆ ಹೋಗಿದೆ. ಇದರಲ್ಲಿ ಆಗೋ ಆಗಿದೆ. ಆಲ್ವೇಸ್ ಹೇಳಿದೆ ಅಜಸ್ರಂ ಕರೆಕ್ಟ್ ಆದರೆ ಹಾಗೆ ಬರುತ್ತೆ. ತುಂಬ ಅಲ್ಲ, ತುಂಬ ಪದಗಳು ಹಾಗಿರೋದ್ರಿಂದ ಇದು ಹಾಗೆ ಬಂದಿರುತ್ತೆ. ಕೆಟ್ಟ ಪದ ಅದು, ಅಂದರೆ ಕೆಟ್ಟತನ ತೋರಿಸ್ತಕ್ಕಂಥ ಪದನೇ. ಆದರೆ ಒಳ್ಳೆ ರಾಜ ದುರ್ಯೋಧನ ಆಗಿ ಹೋಗಿದ್ದಾನೆ. ಅಂದರೆ ಅದೇ ಚಂದ್ರ ಹಿಂದೊಮ್ಮೆ ದುರ್ಯೋಧನ ಭಾರಿ ಒಳ್ಳೆ ರಾಜ ಇದ್ದ. ಅವನ ಹೆಸರು ಅವನು ದುರ್ಯೋಧನ ಅಂತ ಅವನ ಹೆಸರು, ಸೇಮ್ ನೇಮ್, ವಂಶನೂ ಸೇಮ್. ಅದು ಅರ್ಥಾತ್ ಅದಕ್ಕೆ ಹಿಂದಿನ ಹೆಸರಿಡೋ ಪದ್ಧತಿನೂ ಇದೆ, ಅದು ದುರುಪಯೋಗ ಮಾಡ್ಕೊಳ್ಳೋ ಪದ್ಧತಿನೂ ಇದೆ. ಆ ಹೆಸರು ಇಟ್ಕೊಂಡು ಭಗವಾನ್ ದೇವರಿಲ್ಲ ಅಂತಾನೆ, ಹೆಸರೇ ಭಗವಾನ್. ಆ ರಾಮದೇವ್ರ ಹೆಸರು ರಾಮದೇವ್ರನ್ನ ಬೈತಾರೆ, ರಾಮದೇವ್ರ ಹೆಸರು ಬೈಯೋದು ರಾಮದೇವ್ರನ್ನೇ. ಭಾರಿ ತಮಾಷೆ. ಅಷ್ಟೇ ಅಂದರೆ ಒಳ್ಳೆ ಪದಗಳು ಮಿಸ್ಯೂಸ್ ಆಗ್ತವೆ, ಕೆಟ್ಟ ಪದಗಳು ಒಳ್ಳೆ ಕಾಂತಿ ಬಂದ್ಬಿಡ್ತವೆ. ಒಳ್ಳೆಯರಿಗೆ ಕೆಟ್ಟ ಪದಗಳಿಂದ ಏನಾಗುತ್ತದ ಭೂಷಣ ಆಗಿಬಿಡುತ್ತೆ. ನಾಸ್ತಿಕ್ಯಂ ಶಕುನಿರ್ ನಾಮ ಧರ್ಮದೋಷಾತ್ಮಕ ಪರೇಥಾರ್ಥರಾಷ್ಟ್ರಾಸ್ತು ಅಹಂಕಾರ ದ್ರೌಣಿ ರುದ್ರಾತ್ಮಕೋ ಯತಃ. ಅಶ್ವತ್ಥಾಮರು ಅಹಂಕಾರ ಸಂಕೇತ ಯಾತಕ್ಕೆ ಅಂದರೆ ರುದ್ರದೇವರ ಅವತಾರ. ರುದ್ರದೇವರು ಯಾರು? ಅವರು ಗರುಡ ಶ್ರೇಷ್ಠರು 3 ಜನ ಅಹಂಕಾರಸ್ಥ ರುದ್ರದೇವರಾದ್ದರಿಂದ ಸರಿಯಾಗಿ ಲಿಂಕ್ ಸಿಕ್ಕಿದೆ. ದ್ರೋಣಾದ್ಯ ಇಂದ್ರಿಯಾಣ್ಯೇವ ಪಾಪಾನ್ಯನ್ನೇತು ಸೈನಿಕಾ. ದ್ರೋಣಾದ್ಯಾ ಇಂದ್ರಿಯಾಣ್ಯೇವ. ದ್ರೋಣಾದಿಗಳು ಯಾರವರು? ಇಂದ್ರಿಯ ಅಭಿಮಾನಿ ದೇವತೆಗಳು, ಇಂದ್ರಿಯದ ಅಭಿಮಾನ ದೇವತೆಗಳು. ಅದು ಸಿಕ್ಕಿದ್ದೆಲ್ಲಿ ಅವರೀಗ? ದುರ್ಯೋಧನ ಕೈಲಿ. ಅಲ್ಲೇನಾಯ್ತು ಈಗ? ದುಷ್ಟೇಂದ್ರಿಯ ಆಯ್ತಾಗ. ದುಷ್ಟೇಂದ್ರಿಯ ಆಗಿದ್ದರಿಂದ ಎಲ್ಲ ಕಡೆ ರಾಂಗ್ ಇದು ಕೊಡ್ತಾ ಇದೆ. ದ್ರೋಣಾದ್ಯ ಇಂದ್ರಿಯಾಣ್ಯೇವ. ಅದು ಇಂದ್ರಿಯಗಳು ಹೇಗೆ ಬೇಕಾದ್ರೂ ವರ್ಕ್ ಮಾಡುತ್ತೆ. ಖಡ್ಗ ಇದ್ದಾಗೆ. ಖಡ್ಗ ನಮಗೆ ತರಕಾರಿ ಹೆಚ್ಚಿರುತ್ತೆ, ಹಣ್ಣು ಹೆಚ್ಚಳಕ್ಕೂ ಬರುತ್ತೆ, ಕೊಲೆ ಮಾಡೋಕ್ಕೂ ಬರುತ್ತೆ. ಅದರಿಂದ ಇವರೆಲ್ಲ ಆ ಕಡೆ ಸೇರಿದ್ದಕ್ಕೆ ಆ ಪೂರ್ತಿ ಕೆಟ್ಟ ರೀತಿಯ ವರ್ತಿಸಿದ್ರು. ಬೃಹಸ್ಪತಿ ಆಚಾರ್ಯರು ಅವರು ಅಂದರೆ ಇಂದ್ರಿಯಗಳು ಆರ್ಗನ್ಸ್. ದುರ್ಯೋಧನ ಏನು ಮಾಡಿದ? ದ್ರೋಣಾಚಾರ್ಯ ಮುಂದೆ ಬಿಟ್ಟ. ಅದೇ ಹೇಳ್ತಿರೋದು ನಾನು. ದ್ರೋಣಾಚಾರ್ಯ ಬೃಹಸ್ಪತಿ ಆಚಾರ್ಯ ಯಾರವರು? ಇಂದ್ರ ಕಾಮರಾತ್ಮನ್ ಬರ್ತಾರೆ, ಮುಂದೆ ಬರ್ತಾರೆ. ಅಲ್ಲಲ್ಲ, ಇಂದ್ರಕಾಮರು ಇಂದ್ರದೇವರು ಅನುಯಾಯಿಗಳು ರುದ್ರದೇವರಿಗೆ, ಯಾಕೆ ಅವರ ಶಿಷ್ಯರು. ಅನಂತರ ಬರ್ತಕ್ಕಂಥದ್ದು ಇವರು ಬೃಹಸ್ಪತಿ ಆಚಾರ್ಯ, ದೇವ ಗುರುಗಳು ಅಂತ ಹೆಸರು. ತಾರತಮ್ಯದಲ್ಲಿ ಕಡಿಮೆ ಆದರೂ ಕೂಡ ಪೋಸ್ಟಲ್ಲಿ ಗುರುಗಳವರು. ಸೊ ಅವರೆಲ್ಲ ಹೇಳ್ಕೊಂಡ ದುರ್ಯೋಧನ. ಇಂದ್ರ ಹೇಳ್ಕೊಳಕ್ಕಾಗಲಿಲ್ಲ, ಅವ್ರ ಗುರುಗಳೇ ಹೇಳ್ಕೊಂಡ್ಬಿಟ್ಟ. ಅವನೇನು ಮಾಡಿ, ಗುರುಗಳೇ ಸಿಕ್ಮೇಲೆ ಶಿಷ್ಯಂದ ಏನು ಮಹಾ ಅಂತ ಹೇಳ್ಬಿಟ್ಟು. ಆದರೆ ಆತ ಯಾರ ಕೈಲಿ ಸಿಕ್ಕಾಕೊಂಡ? ಅವ್ರಿಗಿಂತ ಮೇಲವ್ರು ಹೇಳ್ಬಿಟ್ಟು ಭೀಮಸೇನ ದೇವರನ್ನ. ಅದರಿಂದ ಅರ್ಜುನ ಬಚಾವಾತ. ಇಲ್ಲದ್ರೆ ಏನಾಗ್ತಿತ್ತು? ಆಗ್ತಿರ್ಲಿಲ್ಲ. ಅದು ಅರ್ಜುನ ಹುಟ್ಟಿದ್ದೇ ಅದಕ್ಕೆ. ಅರ್ಜುನ ಹೇಗೆ ಹುಟ್ಟಿದ ಅಂದರೆ ವಾಲಿ ಸಾಹೇಬಕರ್ ಏನು ಅನ್ಕೊಂಡ? ಯಾವ ಹನುಮಂತನ ಬಿಟ್ಟಿದ್ದಕ್ಕೆ ರಾಮದೇವ್ರನ್ನ ಅನ್ಕೊಂಡ್ರೆ ಹನುಮಂತನ ಬಿಡೋದಿಲ್ಲ ಇನ್ಮೇಲೆ ಅಂಥೇಳಿ ಏನು ಮಾಡ್ದ? ಧರ್ಮರಾಜ ಹುಟ್ಟಿದ ತಕ್ಷಣ ಹುಟ್ಟಲಿಲ್ಲ, ಭೀಮಸೇನ ಹುಟ್ಟಿದ ತಕ್ಷಣ ಹುಟ್ಟಿದ. ಯಾಕೆ ಅಂತ ಕೇಳಿದ್ರೆ ಹೇಳ್ತಾರೆ ಓನ್ ಬ್ರದರು ಮತ್ತು ಇಮಿಡಿಯೇಟ್ ನೆಕ್ಸ್ಟ್ ಏನಾಗಿರುತ್ತಾಗ ವೆರಿ ಕ್ಲೋಸ್ ಅಂತಾಗ ನೆಕ್ಸ್ಟ್ ಚಾನ್ಸ್ ಯಾರಿಗೆ ಬರುತ್ತಾಗ ಅದೇ. ಆದ್ದರಿಂದ ಅರ್ಜುನ ಹಾಗೆ ಬಂದ. ಸೊ ದ್ರೋಣರು ಬೃಹಸ್ಪತ್ಯಾಚಾರ್ಯರಾಗಿ ಕನೆಕ್ಟ್ ಆದರು. ಬೃಹಸ್ಪತ್ಯಾಚಾರ್ಯರಾಗಿ ಅವರೆಲ್ಲ ಎಂಥವ್ರು ಅಂತ ಕೇಳಿದ್ರೆ ಇಂದ್ರಿಯ ಒಳ್ಳೆ ತತ್ವಾಭಿಮಾನಿ ದೇವತೆಗಳು ಅವರೆಲ್ಲ. ಅದು ಎಲ್ಲ ತತ್ವಾಭಿಮಾನ ದೇವತೆಗಳು ಅಟ್ಯಾಕ್ ಮಾಡೋ ಶಕ್ತಿ ಕಲಿಗಿದೆ. ಆದ್ದರಿಂದ ಅವರೆಲ್ಲರಿಗೂ ಮುಖ್ಯಸ್ಥರು ವಾಯುದೇವರಾದ್ದರಿಂದ ಅವ್ರು ಹಿಡ್ಕೊಂಡ್ಬಿಟ್ರೆ ಏನೂ ಮಾಡಕ್ಕೆ ಬರೋದಿಲ್ಲ. ಇದ್ರ ಎಲ್ಲರನ್ನೂ ಪ್ರಯೋಗ ಮಾಡ್ತಾನೋ. ಭೀಷ್ಮ ಎಲ್ಲ ಸೇರಿಬಿಡ್ತಾರೆ. ಆದಿಶಬ್ದದಿಂದ ಎಲ್ಲರೂ ಬರ್ತಾರೆ. ದ್ರೋಣಾದ್ಯಾಹ ಇಂದ್ರಿಯಾಣ್ಯೇವ. ದ್ರೋಣರನ್ನು ಯಾತಕ್ಕೆ ಫಸ್ಟ್ ಹೇಳಿದರು ಅಂದರೆ ಸ್ವರೂಪದಲ್ಲಿ ದ್ರೋಣಾಚಾರ್ಯರು ಬೃಹಸ್ಪತಿ ಆಚಾರ್ಯರು, ಭೀಷ್ಮಾಚಾರ್ಯರು ವಸುಗೂ ಭೀಷ್ಮ ಎಷ್ಟು ವ್ಯತ್ಯಾಸ ಇದೆ? ಭಾರಿ ಮೇಲಿದ್ದಾರೆ, ಬಾಡಿ ಕೆಳಗಿದ್ದ. ಅದಕ್ಕೇನೆ ದ್ರೋಣ ಪರ್ವದಲ್ಲಿ ಹೆಚ್ಚು ಜನ ಸಾಯೋದು, ಪಾಂಡವರ ಕಡೆ ಹೆಚ್ಚು ಜನ ಕೊಲ್ಲೋದು ಯಾರು? ದ್ರೋಣಾಚಾರ್ಯ. ಅಲ್ಲಿ ಅಸಿಸ್ಟೆಂಟ್ ಬೈ ಅಶ್ವತ್ಥಾಮ. ಇಬ್ಬರು ಸೇರಿ ನಾರಾಯಣಾಸ್ತ್ರ ಒಂದಕ್ಕೆ ಎಷ್ಟು ಜನ ಸಾಯ್ತಾರೆ? ಒಂದು ಆಗ್ನೇಯಾಸ್ತ್ರ ಬಿಡ್ತಾರೆ ಅಶ್ವತ್ಥಾಮರು. ದ್ರೋಣ ಪರ್ವದ ಕೊನೆಗೆ ಒಂದು ಅಕ್ಷೋಹಿಣಿ ಸೈನ್ಯ ಸಾಯ್ತು ಪಾಂಡವ. ಒಂದು ಅಕ್ಷೋಹಿಣಿ ಸೈನ್ಯ 7ರೊಳಗೆ, ಅಷ್ಟು ಪವರ್ಫುಲ್ ಆದ್ದರಿಂದ ಹಾಗೆ ಹಿಡಿತಾರೋ. ದ್ರೋಣಾದ್ಯ ಇಂದ್ರಿಯಾಣ್ಯೇವ ಪಾಪಾನಿ ಅನ್ಯೇತು ಸೈನಿಕಾ. ಪಾಪಾನಿ ಅನ್ಯಾಯತು ಸೈನಿಕಾ. ಯಾರೋ ಧೃತರಾಷ್ಟ್ರ ಕೌರವ್ರ ಕಡೆ ಯಾರೋ ಸೈನಿಕರಿದ್ದರು ಅವರೆಲ್ಲ ಪಾಪಿಗಳೇ. ಯಾವಾಗಲೂ ಪಾಪಿಗಳ ಸಂಖ್ಯೆ ಜಾಸ್ತಿ.
ವಸುಮತಿಯ ಮೇಲಿಂದ ಅಸುರ ಜನರೇ ಸೃಷ್ಟಿ ಪ್ರಪೋರ್ಷನ್ನಲ್ಲೇ ಯಾರು ಜಾಸ್ತಿ ಇದ್ದಾರೆ? 1:2:4. 1:2:4 ಇರೋದು. ಅಂದರೆ ಸಜ್ಜನರಿಗಿಂತ ಡಬಲ್ಲು ನಿತ್ಯ ಸಂಸಾರಿಗಳಿದ್ದಾರೆ. ಅವರಿಗೆ ಡಬಲ್ ಯಾರಿದ್ದಾರೆ? ಆದ್ದರಿಂದ ಯಾವಾಗಲೂ ಸೈಕಾಲಜಿಯಲ್ಲಿರೋದು ಹಾಗೇನೆ. ಹೆಚ್ಚಿರೋ ಜನ ಇದ್ರೆ ಏನರ್ಥ ಸಾಮಾನ್ಯವಾಗಿ? ಸ್ವಲ್ಪ ಗಲಾಟೆ ಆಗುತ್ತೆ ಅಂತ, ಅದಕ್ಕೆ ಬ್ಯಾನ್ ಮಾಡಿ ಅಂತ ಹೇಳ್ತಾರೆ. ಸೋಷಿಯಲ್ ಸೈಕಾಲಜಿಯಲ್ಲಿ ಚಾಪ್ಟರ್ ಅದು ಕ್ರೌಡ್ ಬಿಹೇವಿಯರ್ ಅಂತೇಳಿ. ಕ್ರೌಡ್ ಬಿಹೇವಿಯರ್ ಯಾರೋ ಕಲ್ಲೋಗ್ಲು ಬಿಡ್ತಾರೆ ಆ ಕಡೆ, ಒಳ್ಳೆಯವರು ಕಲ್ಲು ಹೋಗ್ಬಿಡ್ತಾರೆ ಆ ಕಡೆ. ಯಾಕಂದ್ರೆ ನಾನೇ ಸುಮ್ಮನೆ ಹಾಕಿ ಕೊಡ್ಬೇಕು, ಯಾರಿಗೆ ಹೇಗೆ ಗೊತ್ತಾಗಲ್ಲ. ಕ್ರೌಡ್ ಬಿಹೇವಿಯರ್ ಅಂತ ಕರೀತಾರೆ. ಅವು ಕ್ರೌಡಲ್ಲಿ ಬಿಹೇವ್ ಆಗೋ ರೀತಿಯೇ ಬೇರೆ. ಅದಕ್ಕೇನೆ ಸಾಮಾನ್ಯ ಎಂಕ್ವೈರಿ ಮಾಡೋಕ್ಕಾರೆ ಒಬ್ಬನ್ನೇ ಕರೀತಾರೆ. ಯಾಕೆ? ಎಲ್ಲರ ಕಡೆ ಒದರ್ತಿರ್ತಾರೆ, ಉತ್ತರ ಸಿಗೋದಿಲ್ಲ. ಇವರು ಅವರು ಒದರ್ತಿರ್ತಾರೆ. ಎಲ್ಲ ಐಸೋಲೇಟ್ ಮಾಡಿಬಿಟ್ಟು ಏನಾಗುತ್ತಾಗ ಸರಿ ಕಾಲೇಜ್ ಪ್ರಿನ್ಸಿಪಾಲ್ ಇದ್ದರೆ ಸ್ಟ್ರೈಕ್ ಆಗ ದೊಡ್ಡ ಕಾಲೇಜ್ ಬಿದ್ದುಕೊಂಡ್ಬಿಟ್ಟಾರೆ ಎಲ್ಲರೂ ಕೂಡ, ಇಡೀ ಸ್ಟೂಡೆಂಟ್ಸ್ ಎಲ್ಲ. ನೋಡಿದೆ ನಾನು ಸರಿ ಅಂಥೇಳಿ. ಯಾರು ಮುಖ್ಯಸ್ಥರು ಯಾರು ಅಂತ ಕೇಳಿದರೆ ಇವರು ಅಂತ ಹೇಳಿ. ಉಳಿದವ್ರು ನಿಮಗೆ ನಮಗೆ ಗೊತ್ತಿಲ್ಲ, ಯಾಕೆ ಸ್ಟ್ರೈಕ್ ಮಾಡ್ತೀರಿ ಅವ್ರಿಗೆ ಗೊತ್ತಿಲ್ಲ ಸರ್, ಕ್ಲಾಸಿಗೆ ಹೋಗಿದ್ದು ಕಳಿಸಿಬಿಟ್ಟು ಇವ್ರು ಕರೆದು ಅದು ಮೂರಾಗ್ತಾನೆ ಒಬ್ಬೊಬ್ಬರ ಕರೆದು ಕೇಳಿದರೆ ಎಲ್ಲರೂ ನನಗೆ ಗೊತ್ತಿಲ್ಲ ಸರ್ ಅಂತಾರೆ. ಆಶ್ಚರ್ಯ, ಗೊತ್ತಾಯ್ತಾ? ಗೊತ್ತಿಲ್ಲ. ಯಾಕೋ ಹೇಳಿದ್ರು, ಯಾರೋ ಲೀಡರ್ಸ್ ಫೋನ್ ಮಾಡಿದ್ರು ಮಾಡ್ತಿದ್ದೀವಿ. ಈಗ ಗೊತ್ತಿಲ್ಲ, ಹೋದಲ್ಲ ಕ್ಲಾಸಿಗೆ ಹೋಗ್ರಿ ಸಾಕು, ಸುಮ್ಮನೆ ಹೋಗ್ಬಿಟ್ಟು ಅಷ್ಟೇ. ಅಲ್ಲೇ ಇದ್ಕೊಂಡು ಮಾತಾಡಿದ್ರೆ ಒದರ್ತಾರೆ ಇರ್ತಾರೆ ಅವ್ರ ಕಡೆಗೆ, ಎಂಡೇ ಇಲ್ಲ. ಅದಕ್ಕೆ ಏನು ಮಾಡ್ಬೇಕು ನಾವು? ದುಷ್ಟರ ಗುಂಪಿನಲ್ಲಿ ಯಾರು ಜಾಸ್ತಿ ಬರ್ತಾವ್ರು ಹುಷಾರಾಗಿರ್ಬೇಕು ಯಾವಾಗ. ಇವತ್ತು ಕೂಡ ರೋಗ ಹರಡೋದು ಯಾವಾಗ? ಕ್ರೌಡ್ ಸೇರಿದಾಗ. ಕ್ರೌಡ್ ಸೇರಬೇಡಿ. ಅದು ರೋಗಾದಿಗಳಿಗೂ ಅದೇ ಕಾರಣ, ಫಿಸಿಕಲಿ ಮತ್ತು ಮೆಂಟಲಿ ಕೂಡ ಅದೇ ಕಾರಣ. ಅದಕ್ಕೆ ಪಾಪ ಅವನ ಸಂಖ್ಯೆ ಜಾಸ್ತಿ, 11 ಅಕ್ಷೋಹಿಣಿ. 11 ಅಕ್ಷೋಹಿಣಿ. ಅದಕ್ಕೆ ಪಾಂಡವೇಯ, ಅದು ಯಾರೋ ಪಾಪಾನಿ ಅನ್ಯೇತು ಸೈನಿಕಾ, ಯಾರೋ ಕೌರವ ಸೈನಿಕರು. ಪಾಂಡವೇಯ ಕೌರವೇಯ ಸೈನಿಕರೆಲ್ಲ ಪಾಪದ ಸಂಕೇತ, ಒಂದಲ್ಲ ಒಂದು ಪಾಪ. ಅದು ಪಾಪಗಳೆಷ್ಟು ಅನೇಕ ವೆರೈಟಿಗಳು. ಇಷ್ಟು ಪಾಪವನ್ನೇ ಮಾಡಿದ್ದೆ ಸಾಕು ಅಂತ ಹೇಳ್ತಾರಲ್ಲ ಹಾಗೆ. ಪಾಂಡವೇಯಾಶ್ಚ ಪುಣ್ಯಾನಿ, ಪಾಂಡವರ ಕಡೆ ಯಾರಿದ್ದಾರೆ ಸೈನಿಕರು? ಅದರೆಲ್ಲ ಯಾರವರು? ಎಲ್ಲ ಪುಣ್ಯರು. ಮುಖಂಡರಲ್ಲಿ ಏನಾಗಿದ್ದಾರೆ? ಪಾಂಡವರ ಕಡೆ ಒಬ್ಬ ಕೆಟ್ಟವನೂ ಇಲ್ಲ. ಯೋಚನೆ ಮಾಡಿ, ಒಬ್ಬ ಕೆಟ್ಟವನು ಪಾಂಡವರ ಕಡೆ ಇಲ್ಲ. ಇದಾರ? ಯಾರು ತೋರಿಸಿ, ಯಾರು ಇದ್ದಾರೆ? ನೆನಪಿದೆಯಾ ನಿಮಗೆ? ಒಬ್ಬ ಕೆಟ್ಟವನು ಪಾಂಡವರ. ದುರ್ಯೋಧನ ಕಡೆ ಒಳ್ಳೆಯವರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಯಾರ್ಯಾರು ಒಳ್ಳೆಯವರಿದ್ದಾರೆ? ಇಂಪಾರ್ಟೆಂಟ್ ಇದ್ದಾರೆ ಒಳ್ಳೆಯವರೇ. ಭೀಷ್ಮರು ಒಳ್ಳೆಯವರು, ದ್ರೋಣರು ಒಳ್ಳೆಯವರು, ಕರ್ಣ ಒಳ್ಳೆಯವರು, ಶಲ್ಯ ಒಳ್ಳೆಯವನು, ಭೂರಿಶ್ರವ, ಭೂರಿ, ಶಲ, ಬಾಲಿಕ ರಾಜ, ಎಷ್ಟು ಜನ ಇದ್ದಾರೆ. ಎಲ್ಲ ಅಶ್ವತ್ಥ ಅವರು ಮೇಯ್ನು, ಭಾರಿ ಅವರೆಲ್ಲ ಹಿಡಿದ್ಬಿಟ್ಟಿದ್ದಾರೆ. ಯಾವುದೋ 10 ಲಕ್ಷ ಕೃಷ್ಣನ ಮಕ್ಕಳು 10 ಲಕ್ಷ ಜನ ಇದ್ದಾರೆ ಅವರೆಲ್ಲ, ಆ ನಾರಾಯಣಿ ಸೇನೆ. ಆಮೇಲೆ ಅವರೆಲ್ಲ ಅವ್ರು ಕೃತವರ್ಮ ಇದ್ದಾರೆ, ಕೃತ ಭಾರಿ ಹೆಡ್ ಆತ. ಅವರೆಲ್ಲ ಇದು ಬಂದುಬಿಟ್ಟಿದ್ದಾರೆ ಈ ಕಡೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ನಾನು ಅರ್ಥ ಮಾಡ್ಕೋಬೋದು ನಾವು. ಒಳ್ಳೆಯವರು ಕೆಟ್ಟದಕ್ಕೆ ಸೇರೋ ಚಾನ್ಸಸ್ ಇದೆ, ಅದು ಕೆಟ್ಟವರು ಒಳ್ಳೆಯದಕ್ಕೆ ಬರೋದಿಲ್ಲ. ಆದ್ದರಿಂದ ಯಾವಾಗ ಭಾರಿ ಒಳ್ಳೆ ಕೆಲಸ ಕೆಟ್ಟವ್ರು ಮಾಡೋದಿಲ್ಲ, ಭಾರಿ ಒಳ್ಳೆ ಕೆಲಸ. ಆದರೆ ಅಜಾಮೇಳ ಕೆಟ್ಟ ಕೆಲಸ ಮಾಡಲಿಲ್ಲ, ಆದರೆ ಅಪ್ಪಿತಪ್ಪಿನೂ ಕೆಟ್ಟವ್ರು ಒಳ್ಳೆ ಕೆಲಸ ಮಾಡಲ್ಲ. ಕೊನೆಗೆ ಏನಾರು ಮಾಡಿ ಏನು ಮಾಡ್ತಾರೆ ಅವರು? ಒಂದು ಕಡೆ ತಪ್ಪು ಮಾಡೇ ಮಾಡಿರ್ತಾರೆ, ಅವರ ನೇಚರ್. ಅದರಿಂದ ಭಾರಿ ಹುಷಾರಾಗಿರ್ಬೇಕು. ಅದಕ್ಕೆ ಸಾಮಾನ್ಯವಾಗಿ ಶಾಸ್ತ್ರ ಯಾತಕ್ಕೆ ಬಂತು ಗೊತ್ತೇನು? ಶಾಸ್ತ್ರ ಯಾತಕ್ಕೆ ಬಂತು ಅಂತ ಹೇಳ್ತಾರೆ, ಕೆಟ್ಟವ್ರನ್ನ ಕನ್ವರ್ಟ್ ಮಾಡೋಕ್ಕೆ ಶಾಸ್ತ್ರ ಬಂದಿಲ್ಲ, ನೆನ್ಪಿಟ್ಕೊಂಡ್ಬಿಡ್ಬೇಕಂತ. ಕೆಟ್ಟವ್ರು ಯಾರು ಒಬ್ಬರು ತೊಗೊಂಡು ಈ ಬೇವಿನ ಬೀಜದಲ್ಲಿ ನಾವು ಮಾವಿನ ಹಣ್ಣು ಅಂತ ಮಾಡ್ತೀನಿ ಅಂತ ಹೊರಟ್ರೆ ಫಸ್ಟ್ ಏನಂತಾರೆ? ಅವನು ಮೂರ್ಖ ಅಂತಾನೆ ಕರೆಯೋದು ಫಸ್ಟ್. ನಾವು ಈ ಒಂದು ಗಿಡ ಮಾಡ್ಲಿಕ್ಕೆ ಹೊರ ಮೂರ್ಖ ಅಂತಾರೆ. ದೇವರು ಹಾಗಿದ್ರೆ ಚೇಂಜ್ ಮಾಡಕ್ಕೆ ಹೋಗ್ತಾ ನಮ್ಮ ಸೃಷ್ಟಿ ಮಾಡಿದ್ದಾನ? ಚೇಂಜ್ ಮಾಡಿ ಸೃಷ್ಟಿ ಮಾಡಿಲ್ಲ. ಮತ್ತು ಯಾತಕ್ಕೆ ಇವೆಲ್ಲ ಜ್ಞಾನಕ್ಕೆ ಯಾತಕ್ಕೆ ಮಾಡಬೇಕು ಅಂತ ಕೇಳಿದ್ರೆ, ಕೆಟ್ಟದಲ್ಲಿ ಸೇರಿದ ಒಳ್ಳೆಯವರನ್ನ ಈ ಕಡೆ ತರಲಿಕ್ಕೆ. ತಮಸೋಮ ಜ್ಯೋತಿರ್ಗಮಯ, ಯಾರಿಗದು? ಯಾರಿಗಿದು? ಕೆಟ್ಟತನದ ಒಳ್ಳೆತನಕ್ಕೆ ಬರಬೇಕು ಅವರು. ಅಸತೋಮ ಸದ್ಗಮಯ, ಇದೆಲ್ಲ ಬಂದಿದ್ದು ಇದಕ್ಕೆ. ಮೃತ್ಯೋರ್ಮ ಅಮೃತಂ ಗಮಯ, ಯೋಗ್ಯರಿಗೆ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಯೋಗ್ಯರನ್ನು ಯಾವುದೇ ಕಾರ್ಯ ಬಂದಿದ್ದಾಗ ದುಷ್ಟನ್ನು ಚೇಂಜ್ ಮಾಡೋ ಐಡಿಯಾನ ಮಾಡ್ಲಿಕ್ಕೆ ಹೋಗಬಾರ್ದು. ಏನು ಮಾಡ್ಬೇಕು ನಾವಾಗ? ಅಲ್ಲಿರ್ತಕ್ಕಂಥ ಒಳ್ಳೆಯವರು ಯಾರು ಇದ್ದರೆ ಅವ್ರ ಉಪಾಯವಾಗಿ ಈ ಕಡೆ ವಾಪಸ್ ತಗೊಳ್ಳೋದು ನಮ್ಗೆ ಕೆಲಸ ಆಗ್ಬೇಕು ಅಷ್ಟೇ, ಹೊರತು ಬೇರೆ ಅಲ್ಲ. ಅವ್ರು ಯಾತಕ್ಕೆ ಗೊತ್ತಾ ಕೆಟ್ಟವ್ರನ್ನ ಸೇರಿಸ್ಕೊಂಡ್ಬಿಡ್ತಾರೆ ಒಳ್ಳೆಯವ್ರನ್ನ ತಮ್ಮ ಕಡೆಗೆ? ಅವರೇ ಇವ್ರಿಗೆ ಸೇಫ್ ಗಾರ್ಡ್ ಇದ್ದಾಗ ಲೆಕ್ಕ. ನಮ್ಮನ್ನು ಕೊಲ್ಬೇಕಾದ್ರೆ ಅವ್ರನ್ನ ಕೊಲ್ಲಬೇಕು, ಗೊತ್ತಾಯ್ತಾ? ಅವ್ರನ್ನ ಕೊಲ್ಲೋದಕ್ಕೆ ಇಷ್ಟಪಡೋದಿಲ್ಲ ಅವರು. ಒಬ್ಬನ ಕಿಡ್ನಾಪ್ ಮಾಡಿ ಇಟ್ಕೊಂಡ್ಬಿಡ್ತಾನೆ ಒಬ್ಬನ, ಗೊತ್ತಾಯ್ತಾ? ಇವನು ನಮ್ಮವ್ರು ಬಿಡೋವರೆ ಅವ್ನು ಬಿಡಲ್ಲ ಅಂತ. ಇವನು ಒಬ್ಬನೇ 100 ಜನ ಬಿಡ್ಬೇಕು ಅವನಿಗೋಸ್ಕರ ಇವರು. ಇವ್ರಿಗೆ ಗೊತ್ತು ಒಬ್ಬನ ಬಿಡೋದಿಲ್ಲ ಇವರು. ಯಾತಕ್ಕೆ? ಅವ್ರು ರಕ್ಷಣೆ ಮಾಡಿದ್ರೆ ಸರ್ಕಾರ ಜವಾಬ್ದಾರಿ. ಅದಕ್ಕೇನು ಮಾಡ್ತೇವೆ? ಬಿದ್ದು ಬಿಟ್ಟಿದ್ದಾರೆ ಆ ಥರ 100 ಜನ ಬಿಟ್ಬಿಡ್ತಾರೆ ಅವನಿಗೋಸ್ಕರ. ಒಬ್ಬನ ಉಳಿಸೋಕ್ಕೋಸ್ಕರ. ಅವನೇ ಭಾಳ ಪ್ರಾಮಿನೆಂಟ್ ಪರ್ಸನ್ ಆಗಿರ್ಬೇಕಾಗಿಲ್ಲ, ಏನಾಗಿದ್ರೆ ಸಾಕು, ಸಿಟಿಜನ್ ಆಫ್ ದಿಸ್ ಪರ್ಟಿಕ್ಯುಲರ್ ಕಂಟ್ರಿ ಅಷ್ಟೇ. ಅವ್ರು ಉಳಿಸೋದು ಕರ್ತವ್ಯ, ಸರ್ಕಾರದ ಕರ್ತವ್ಯ. ಆದ್ದರಿಂದ ಮಾಡ್ತಾರೆ. ಮುಂದೆ ಅದು ಏನೇನೋ ಆಗಿಬಿಡ್ತಾರೆ. ಕೆಲವರು ಭಾರಿ ಬುದ್ಧಿವಂತಿಗೆ ನಡ್ಕೋತಾರೆ, ಕೆಲವರು ಈಲ್ಡ್ ಆಗಿಬಿಡ್ತಾರೆ. ಅದು ಅವ್ರವ್ರ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬ್ರಾಹ್ಮಣಗೆ ಕೌಂಟ್ ಆಗೋದಿಲ್ಲ. ದುರ್ಯೋಧನ ಬಂದು ಬ್ರಾಹ್ಮಣರೇ ಜಾಸ್ತಿ. ಅವ್ನು ಫಸ್ಟ್ ಅಟ್ಯಾಕ್ ಮಾಡೋದೇ ಬ್ರಾಹ್ಮಣರ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಕ್ಷತ್ರಿಯರಾಗಲಿಲ್ಲ ಅವರು, ಕ್ಷತ್ರಿಯ ವೃತ್ತಿಯನ್ನು ಅವಲಂಬಿಸಿದ್ರು.
ಈ ಬ್ರಾಹ್ಮಣ ಅಂಗಡಿ ಇಟ್ಟ ತಕ್ಷಣ ವೈಶ್ಯ ಆಗೋದಿಲ್ಲ, ವೈಶ್ಯ ಇದು ಮಾಡಿದ ತಕ್ಷಣ ಇದಾಗೋದಿಲ್ಲ. ಆದರೆ ವೃತ್ತಿಯಕ್ಕೆ ಬರುತ್ತೆ, ಕೆಲವು ಒಳ್ಳೆಯದಕ್ಕೂ ಆಗುತ್ತೆ, ಕೆಟ್ಟದಕ್ಕೆ ಕಾರಣ ಆಗುತ್ತೆ ಅಷ್ಟೇ. ಆ ಮೆಂಟಾಲಿಟಿ ರೋಲ್ ಆಗ್ತಾ ಬರುತ್ತೆ. ದ್ರೋಣಾದ್ಯ ಇಂದ್ರಿಯಾಣ್ಯೇವ ಪಾಪಾನ್ಯನ್ನೇತು ಸೈನಿಕ ಪಾಂಡವೇಯಶ್ಚ ಪುಣ್ಯಾನಿ ತೇಷಾಂ ವಿಷ್ಣುರ್ ನಿಯಾಮಕ. ಎಲ್ಲರಿಗೂ ನಿಯಾಮಕ ಯಾರು? ಪರಮಾತ್ಮನೇ. ಸಜ್ಜನರು ಇಲ್ಲಿ ಎರಡೂ ಅಷ್ಟೇ. ನಿಯೋಜಕ ಅಲ್ಲೇನಿದೆ, ಇಲ್ಲೇನಿದೆ ನಿಯಾಮಕ, ಎರಡು ಒಂದೇ. ನಿಯೋಜಕ ನಿಯಾಮಕ, ಯಾರು ನಿಯೋಜನೆ ಮಾಡಿದರು, ಯಾರು ನಿಯಮನ ಮಾಡಿದ್ರು ಎಲ್ಲ ಒಂದೇ ಅರ್ಥ. ಅವರಿಗೆಲ್ಲ ನಿಯೋಜನೆ, ಅವರವರ ಕಾರ್ಯದಲ್ಲಿ ನಿಯೋಜನೆ ಮಾಡೋದು ಯಾರು ಅಂದರೆ ಕೃಷ್ಣನೇ. ಅದಕ್ಕೆ ಸೂತ್ರಧಾರ. ಆದರೆ ದೇವರು ಯಾವ ಕಡೆ ಇರ್ತಾನೆ? ಒಟ್ಟು ನಿಯಾಮಕನಾಗಿದ್ದರೂ ಕೂಡ ಪಾಂಡವರ ಕಡೆ ಇದ್ದಾನೆ, ಸಜ್ಜನ ಕಡೆ ಇರ್ತಾನೆ ಯಾವಾಗಲೂ ಕೂಡ. ಎಂದು ಅರ್ಥ ಮಾಡಿಕೊಂಡ್ರೆ ನ್ಯಾಯಾಧೀಶನ ಬಗ್ಗೆ ಯಾರೇ ಇರಲಿ ಒಟ್ಟು ಕಾನ್ಸೆಪ್ಟ್ ಏನಾಗ್ತಾನದು? ನ್ಯಾಯ ಕೊಡಬೇಕು, ಹೊತ್ತಾನೆ. ಬಟ್ ತಮಾಷೆಗಳು ನ್ಯಾಯ ಕೂಡ ದುಷ್ಟರು ಕೂಡ ಯಾರು ಕೇಳ್ಕೊಂಬರ್ಬೇಕು? ನಮ್ಮದೇ ಕೋರ್ಟ್ ಬೇರೆ ಇದೆ ಅಂತ ಹೇಳಿಲ್ಲ ಇನ್ನೂ ಪುಣ್ಯಕ್ಕದು. ಇನ್ನು ಏನು ಮಾಡಿ ಎಲ್ಲ ಈ ಕೋರ್ಟ್ಗೆ ಬರಬೇಕು, ಸರ್ಕಾರ ನಿಯಮನ ಮಾಡಿದ ಕೋರ್ಟಿಗೆ ಬರಬೇಕೆ ಹೊರತು ತಮ್ಮದೇ ಬೇರೆ ಕೋರ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅವರು. ಅರ್ಥ ಆಯ್ತಾ? ದೇರ್ ಫಾರ್ ವಿಷ್ಣುರ್ ನಿಯೋಜಕ. ಇವತ್ತು ನಮ್ಮಲ್ಲಿ ಕಾಣಿಸೋ ಸತ್ಯ ಅದು. ಈ ಗೂಂಡ ಕರ್ನಾಟಕದ ಗೂಂಡ ಬೇರೆ ಕಡೆಯವರಿಗೆ ಯಾವ ರಾಜ್ಯ ಅಂದರೆ ಏನು ಹೇಳಬೇಕು ಅವನು? ಕರ್ನಾಟಕ ನಮ್ಮದೇ ರಾಜ್ಯ ಅಂತ ಹೇಳೋದಿಲ್ಲ, ಕರ್ನಾಟಕ ರಾಜ್ಯ ಅಂತಲೇ ಹೇಳಬೇಕು. ನಿಮ್ಮ ಚೀಫ್ ಮಿನಿಸ್ಟರ್ ಯಾರು ಅಂತ ಗುಂಡನ ಹೆಸರು ಹೇಳಾಗಿಲ್ಲ, ಯಾರ ಹೆಸರು ಹೇಳಬೇಕು? ಈ ಚೀಫ್ ಮಿನಿಸ್ಟರ್ ಹೆಸರು ಹೇಳಬೇಕು. ಇವತ್ತು ಪ್ರಧಾನಮಂತ್ರಿ ಹೆಸರನ್ನು ಪರಮ ದೇಶದ್ರೋಹಿ ಕೂಡ ಇಂಡಿಯಾದ ಚೀಫ್ ಮಿನಿಸ್ಟರ್ ಯಾರು, ಪ್ರೈಮ್ ಮಿನಿಸ್ಟರ್ ಏನು ಹೆಸರು ಹೇಳಬೇಕು? ಇದೇ ಬೇರೆ ಹೆಸರು ಹೇಳಾಗಿಲ್ಲ. ಮತ್ತೆ ತಮ್ಮದೇ ಹೇಳಿದ್ರೆ ಇನ್ನೂ ಅಪರಾಧ ಒಪ್ಕೊಂಡಾಗುತ್ತೆ. ತಮ್ಮವ್ರ ಹೆಸರು ಹೇಳ್ಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ತಾನು ಇದು ದೇಶದ್ರೋಹಿ ಅಂತ ಅಲ್ಲ ಒಪ್ಕೊಂಡಾಗಿಬಿಟ್ಟು ದೇಶ ವಿರೋಧಿ ಅಂತ ಒಂದು ಕಾನ್ಸೆಪ್ಟೇ ಬಂದೋಗ್ಬಿಟ್ಟ. ಆ ದೃಷ್ಟಿಯಲ್ಲಿ ವಿಷ್ಣುರ್ ನಿಯೋಜಕ ವಿಷ್ಣುರ್ ನಿಯಾಮಕ. ವಿಷ್ಣು ಕೂಡ ಅಧ್ಯಾತ್ಮದ ಹಿನ್ನೆಲೆ ಇದಿಷ್ಟು, ಇದೆಲ್ಲ ಕೋಟ್ ಮಾಡ್ತಾನೆ ಆತ. ಇದಿಷ್ಟನ್ನ ಆಚಾರ ಕೋಟ್ ಮಾಡಿದ್ದಾರೆ. ಈ ರೀತಿ ಮಹಾಭಾರತ ಓದಿದರೆ ರಿಲೆವೆಂಟ್ ಫಾರ್ ಆಲ್. ಇದು ಕತೆ ನಡೆದೋದ ಕಥೆ ಆಗಲಿಲ್ಲ, ನಡೀತಾ ಇರೋ ಕಥೆ ಇದು. ಇವಾಗ ಕಲಿಯುಗದಲ್ಲಿ ಇದ್ದೇವೆ, ದುರ್ಯೋಧನ ಸೈನ್ಯದಲ್ಲಿ ಇದ್ದಾಗಿದ್ದೇವೆ ನಾವು. ಸಂಖ್ಯೆ ಎಷ್ಟು ನಮ್ಮದೀಗ? ಭಾರಿ ಕಡಿಮೆ. ಒಳ್ಳೆಯವ್ರ ಸಂಖ್ಯೆ ಎಲ್ಲ ಜಾತಿಯಲ್ಲೂ ಇರುತ್ತೆ, ಇರೋದಿಲ್ಲ ಅಂತಲ್ಲ. ಒಟ್ಟು ಓವರ್ ಆಲ್ ತೊಗೊಂಡ್ರೆ ಎಷ್ಟಿರುತ್ತೆ? ತುಂಬ ಕಡಿಮೆ. ಏವಂ ಇದೇನಿದು ಅಂದರೆ ಅಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವಮುಚ್ಯತೆ. ಏವಂ ಅಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವಮುಚ್ಯತೆ. ಮಹಾಭಾರತ ಏನದು ಅಂದರೆ ಆಧ್ಯಾತ್ಮಿಕ ಕೃತಿ. ಈ ಪುರಾಣ ಇತಿಹಾಸಗಳನ್ನು ಆಧ್ಯಾತ್ಮಿಕದ ಫಸ್ಟ್ ಟೈಮ್ ತೋರಿಸ್ಕೊಟ್ಟಿದ್ದು ಆಚಾರ್ಯ. ಹುಡುಗರೆಲ್ಲ ಅದನ್ನೇನು ಮಾಡಿದ್ರು ಅಂದರೆ ತೋರ್ಸೋಕೆ ಹೋಗಲಿಲ್ಲ. ತೋರಿಸಿದ್ರೆ ಏನಾಗುತ್ತೆ? ತಮಗೆ ಅಗೇನೆಸ್ಟ್ ಇದೆ. ಆದ್ದರಿಂದ ಅದು ಬಿಡಾಗಿಲ್ಲ, ಭಾರಿ ಇಂಪಾರ್ಟೆಂಟ್. ಹೇಳೋಕೆ ಹೊರಟ್ರೆ ಫಜಿತ ಆಗುತ್ತೆ. ಅದಕ್ಕೆ ಏನು ಮಾಡಿದ್ರು? ಕೋಟ್ ಮಾಡೋದು ಬಿಟ್ಬಿಡೋದು ಅಷ್ಟೇ ಹೊರತಾ ಕತೆ ಹೇಳೋದು. ಅಲ್ಲೆಲ್ಲ ಕತೆ ತಪ್ಪು ಹೇಳೋದು, ಮತ್ತು ಅದು ಕೂಡ ಕತೆನೂ ಸರಿಯಾಗಿ ಹೇಳೋಲ್ಲ, ತಪ್ಪು ಹೇಳಿ. ನೋಡಿ ಇವತ್ತು ಇಷ್ಟು ಕಥೆಗಳು ಬಂದರೂ ಕೂಡ ಸುಮ್ಮನೆ ಮಹಾಭಾರತ ಓದಿದರೆ ಕಣ್ಣು ಮುಚ್ಕೊಂಡು ಭೀಮಸೇನ ಹೀರೋ ಅಂತ ಹೇಳಬೇಕು. ಇತ್ತೀಚೆಗೆ ಸಿನಿಮಾ ನಾಟಕ ಕಾವ್ಯಗಳು 99% ಯಾವ ರೀತಿ ಬಂದಿರೋದು? ಅರ್ಜುನನ್ ಹೀರೋ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ, ಕರ್ಣನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ, ಭೀಮನ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಅದು ಮಾಡಿಬಿಟ್ರೆ ಏನಾಗುತ್ತೆ? ಕಲಿಗೆ ಅಪೋಸ್ ಅವರು. ಕಲಿ ಅದು ಉದ್ದೇಶ ಒಳಗೆ ನಿಂತ್ಕೊಂಡೆ ಪ್ರೇರೇಪಣೆ ಮಾಡ್ತಾರೆ. ಮೇಲ್ನೋಟಕ್ಕೆ ಅಷ್ಟು ಕ್ಲಿಯರಾಗಿ ಕಂಡ್ರು ಕೂಡ ಇವ್ರು ಯೋಚನೆ ಮಾಡೋರು ಹೇಗೆ ದಾರಿ ತಪ್ತಾರೆ ಅಂದರೆ ಎಂಜಾಯ್ ಅನಿಸೋದೇ ಇಲ್ಲ ಅವರಿಗೆ. ಹೌದು, ಅವ್ರು ಹೇಳೋದು ಕರೆಕ್ಟ್ ಅಂತ ಅನಿಸ್ಬಿಡ ಮಾಡಿಬಿಡ್ತಾರೆ. ಇದು ಅವ್ರು ಪವರ್ಫುಲ್ ಕುತರ್ಕದಿಂದ ಹಾಗೆ ಮಾಡ್ತಾರೆ. ಏವಂ ಅಧ್ಯಾತ್ಮನಿಷ್ಠಂ ಹಿ ಭಾರತ ಪಾಡ್. ಆ್ಯಕ್ಚುಲಿ ಯಾವುದೇ ಸಿನಿಮಾ ನಾಟಕದಲ್ಲಿ ಭೀಮಸೇನ ಪಾತ್ರಕ್ಕೆ ಯಾರನ್ನ ಸೆಲೆಕ್ಟ್ ಮಾಡ್ತಾರೆ? ಗೂಂಡ ಇದ್ದಾಗಿರ್ತಾರೆ, ನೋಡಿದ್ರೆ ಸಾಕು ಮಕ್ಕಳು ಚೀರ್ಕೋಬೇಕು, ಆ ಥರ ಇರ್ತಾರೆ. ಯಾಕೆ? ಭೀಮ ಮೋಸ್ಟ್ ಹ್ಯಾಂಡ್ಸಮ್. ಅದು ಕೃಷ್ಣ ಆದಮೇಲೆ ಭೀಮಸೇನ ಇರೋದು, ಭಗವದವತಾರ ಆದಮೇಲೆ. ಬಟ್ ಇವ್ರು ಎಂಥವ್ರು ಆಡ್ಸಿರ್ತಾರೆ ಅಂದರೆ ನೋಡೋರು ಇವ್ರು ಸಾಯ್ಬೇಕೊಬ್ಬ ರೀತಿ ಇರ್ತದೆ, ದುರ್ಯೋಧನಿಗೆ ಗೆಲ್ಬೇಕೊಬ್ಬ ರೀತಿ ಆ ಥರ ಇರ್ತೀವಿ. ದುರ್ಯೋಧನ ಪಾಟಿಗೆ ಯಾರನ್ನ ಅನಿಸ್ತಾರೆ? ಮೋಸ್ಟ್ ಪ್ರಾಮಿನೆಂಟ್ ಆ್ಯಕ್ಟ್ರನ್ನ ಅನಿಸ್ತಾರೆ. ಗೊತ್ತಾಯ್ತಾ? ಹೆಸರು ಅವನಿಂದ ಬರೀ ಎಲ್ಲ ಅವನಿಗೆ ಜಾಸ್ತಿ ರೋಲ್ ಕೊಡ್ತಾರೆ, ಅವನದೇ ಜಾಸ್ತಿ ಇದ್ದಿರುತ್ತೆ. ಈ ಥರ ಎಲ್ಲ ಕಟ್ಟಾರೆ. ನೋಡಿ ಏನಾಗುತ್ತೆ? ಇದನ್ನೇ ಸೇದಿ ಅಂದರೆ ಒಂದೇ ಸೇದ್ಬಿಟ್ರೆ ಆಯಿತು, ಸೇದ್ಬಿಡುತ್ತೆ. ಅದು ಅಡ್ವರ್ಟೈಸ್ಮೆಂಟ್ ಸೈಕಾಲಜಿ. ತುಂಬ ಸತ್ತು ಒಂದು ಮಾತು ಹೇಳಿದ್ರೆ ಏನಾಗುತ್ತಂತೆ? ಸತ್ಯ ಅನಿಸ್ಬಿಡುತ್ತೆ. ಇದೇ ಸರಿ ಅದು ಯಾರು ಕತೆ ಯಾರು ಕುದುರೆ ಹೋಯ್ತಿದ್ದಂತೆ ಪಾಪ. ಇವ್ರು ಯಾರು ಕಾಡ್ರು ಪ್ಲಾನ್ ಮಾಡಿದ್ರು ಇನ್ನು ಹಾರಿಸ್ಬೇಕು ಅಂತ ಹೇಳಿ ಉಪಾಯ ಮಾಡಿದ್ರು. ಸಾಲ ಕಿತ್ಕೊಬಿಟ್ರು ಒಬ್ಬರಾದ್ಮೇಲೆ ಒಬ್ರು. ಏನೇ ಕತೆ ಓದ್ಕೊಂಡು ಹೋಗ್ತಿದ್ಯಲ್ಲ ಅಂತ ಹೇಳಿದ್ರು. ಪಾಪ ಕುದುರೆ ಬರೀ ಅದು ಅವನು ದಕ್ಕಬಿಟ್ಟ, ಹುಚ್ಚ ಅಂತ ಮುಂದಕ್ಕೆ ಹೋಗಿ. ಇದು ಯಾಕೆ ಕತೆ ಹೇಳ್ಕೊಂಡಿದ್ದೆ ಸಿಗ್ಲಿಲ್ಲ ಅಂತ ಕೇಳಿದ. ಮತ್ತೊಬ್ರು ಕೇಳಿದ. ಡೌಟ್ ಶುರುವಾಯ್ತು ಬರ್ತಾ ಬೇರೆ ಬಿಸಾಕಿ ಹೋಗ್ಬಿಟ್ಟ ರೆಡಿ. ಅಡ್ವರ್ಟೈಸ್ಮೆಂಟ್ ಇರೋದೇ ಹಾಕಿ ದೇ ಸ್ಪೆಂಡ್ ಲಾಟ್ ಅದ್ರಲ್ಲಿ. ಗೊತ್ತಾದ ಅಡ್ವರ್ಟೈಸ್ಮೆಂಟ್ ಎಷ್ಟು ಖರ್ಚು ಮಾಡ್ತಾರೆ? ಸಿಕ್ಕಾಬಿಟ್ಟು ಖರ್ಚು. ಅದೊಂದು ದೊಡ್ಡ ಸೈನ್ಸೇ ಡೆವಲಪ್ ಆಗಿಬಿಟ್ಟಿದೆ, ಯಾವ ರೀತಿ ಮಾಡಬೇಕು ಅಂತೇಳಿ, ಹೇಗೆ ಪ್ರಮೋಟ್ ಮಾಡಬೇಕು ಅದನ್ನು. ಕ್ರೌಡ್ ಸೈಕಾಲಜಿ ಅಲ್ಲ, ಕೆಲಸ ಅಲ್ಲ. ಅಟ್ರಾಕ್ಷನ್, ಇದು ಗೂಡ್ಸನ್ನು ಮಾರೋದು. ಇದು ಅಡ್ವರ್ಟೈಸ್ಮೆಂಟ್ ಎಂಬುದು ಕಸ್ಟಮರ್ಸ್ನಿಗೆಲ್ಲ ಒಂದು ಐಡಿಯಾ. ಅದು ವಸ್ತು ಕೆಟ್ಟಗಿರೋದಿಲ್ಲ, ಕೆಟ್ಟ ವಸ್ತುನ ಒಳ್ಳೇದೊಂಬ ರೀತಿ ಬಿಂಬಿಸ್ಬಿಡ್ತಾರೆ. ಎಷ್ಟೋ ಜನ ಕೆಡೋದು ಅದಕ್ಕೇನು ದಿವಸ ನೋಡಿ ಅದನ್ನು ದಿವಸ ನೋಡಿ ಒಂದು ದಿವಸ ಯಾಕೆ ತೊಗೋಬಾರ್ದು ಅಂತ ಅನಿಸೇ ಬಿಡುತ್ತೆ. ದೊಡ್ಡದನ್ನು ಕೊಡ್ತಾರೆ ಅದಕ್ಕೆ. ನಮ್ಮ ಮನೆ ಬಾರ ಏನಂತ ಕೇಳಿದ್ರೆ ಪ್ರೋಗ್ರಾಮರ್ ಗೊತ್ತು ಕೂಡ ಆಗೋದು ಯಾರು ಅಂತೇಳಿ ಮುಗಿದ್ಮೇಲೆ ಗೊತ್ತಾಗುತ್ತೆ.
ಪಾಂಪ್ಲೆಟ್ಸ್ ಮಾಡಿಸಿರ್ತಾರೆ ಗೊತ್ತಲ್ಲ ನಿಮಗೆ, ಎಷ್ಟೋ ಊರಿಗೆ ಹೋಗಿರ್ತೀನಿ, ಅದು ದೊಡ್ಡ ದೊಡ್ಡ ಸಮ್ಮೇಳನ ಪ್ರೋಗ್ರಾಮ್ ಮಾಡಿಸಿರ್ತಾರೆ, 5-10 ಸಾವಿರ ಮಾಡಿಸಿರ್ತಾರೆ, ಡಿಸ್ಟ್ರಿಬ್ಯೂಷನ್ ಕಳಿಸ್ಕೊಡ್ತಾರೆ, ಡಿಸ್ಟ್ರಿಬ್ಯೂಟ್ ಮಾಡೋದೇ ಇಲ್ಲ ಅವ್ರು. ಯಾಕೆಂದರೆ ಅದು ಏನು ಉಪಯೋಗ ಇಲ್ಲ ಅವ್ರಿಗೆ, ಅದರಿಂದ ಅವ್ರ ಜ್ಞಾನ ಕಾರ್ಯ ಬೇಕಿಲ್ಲ. ಹಾಗೆ ಇಟ್ಟಿರ್ತಾರೆ, ಅವ್ರು ಇಳ್ಕೊಳ್ಳೋ ರೂಮ್ ಕೊಟ್ಟಿರ್ತಾರೆ ಬೇರೆ ಕಡೆ ಹೋದಾಗ, ಆಫೀಸ್ ರೂಮ್ಗಳು ರಾಶಿ ಬಿದ್ದಿರುತ್ತೆ, 20-30 ವರ್ಷದ ಇಂಟ್ರೆಷನ್ ಬಿದ್ದಿರುತ್ತೆ, ಹಾಗೆ 1000 ಗಟ್ಟಲೆ. ಅಲ್ಲಿ ಒಬ್ಬರಿಗೆ ಗೊತ್ತು ಕೂಡ ಆಗೋದಿಲ್ಲ. ಇದು ನಮ್ಮ ಬ್ಯಾಡ್ ಹ್ಯಾಬಿಟ್. ಅವರು ಬಿಡೋದಿಲ್ಲ, ಟಿ ವಿ ಎಲ್ಲ ಮಾಧ್ಯಮನ ಉಪಯೋಗಿಸ್ತಾರೆ. 10 ಜನ ಸೇರಿರ್ತಾರೆ ಕಾರ್ಯಕ್ರಮಕ್ಕೆ, ಅವ್ರು ಹೇಗೆ ಅನೌನ್ಸ್ ಮಾಡ್ತಾರೆ ಗೊತ್ತಾ, ಅದನ್ನ ದೇಶದ ಅತಿ ದೊಡ್ಡ ಕಾರ್ಯಕ್ರಮ ಅಂತ ಅನೌನ್ಸ್ ಮಾಡ್ತಾರೆ. ಆ ರೀತಿ ನಮ್ಮವ್ರು 10-20 ಸಾವಿರ ಸೇರಿ ಪೇಪರಲ್ಲಿ ಬರೋದಿಲ್ಲ, ಒಂದು ನ್ಯೂಸ್ ಕೂಡ ಬರೋದಿಲ್ಲ, ದೊಡ್ಡ ದೊಡ್ಡ ಸಮ್ಮೇಳನ ಬರೋದಿಲ್ಲ, ಒಂದು ಲೈನ್ ಕೂಡ ಬರೋದಿಲ್ಲ. ಅದರ ಕೆಲವು ಬಂದರೆ ತೀರಾ ಆಕಸ್ಮಿಕ ಬರಬೇಕೆ ಹೊರತು ಸಾಮಾನ್ಯ ಬರೋದಿಲ್ಲ. ಇವರು ಕೂಡ ಪೇಪರಿಗೆ ಕಳಿಸಲ್ಲ, ಇದು ಕಳಿಸಲ್ಲ, ಯಾವುದಕ್ಕೂ ಕಳಿಸೋದಿಲ್ಲ. ಲಕ್ಷಾಂತರ ರೂಪಾಯಿ ಅವಾರ್ಡ್ ಕೊಡ್ತಾರಲ್ಲ, ಪೇಪರಲ್ಲಿ ಬರೋದೇ ಇಲ್ಲ. ಪೇಪರ್ ದಿವಸ ನೋಡ್ತೀರಿ, 10,000 ರೂಪಾಯಿ ಅವಾರ್ಡ್ ಫೋಟೋ ಸಮೇತ ಹಾಕಿರ್ತಾರೆ, ಫ್ರಂಟ್ ಪೇಜಲ್ಲಿ ಹಾಕಿರ್ತಾರೆ, ಏನು ಬೆಲೆ ಇರಲ್ಲ ಅದಕ್ಕೆ. ಅದು ಆ ಥರ ಕ್ರಿಯೇಟ್ ಮಾಡ್ತಾರೆ. ನಮ್ಮಲ್ಲಿ ದೊಡ್ಡ ಲ್ಯಾಪ್ಸ್ ಅದು ಇರೋದನ್ನು ಹೇಳ್ಕೊಳ್ಳೋಕ್ಕೆ ತುಂಬ ಸಂಕಟ ಪಡ್ತಾರೆ. ಅದರಿಂದ ಮಾಧ್ಯಮದಲ್ಲಿ ವಿದ್ವಾಂಸರಿದ್ದಾರೆ, ಬೇರೆ ಗೊತ್ತೇ ಆಗೋದಿಲ್ಲ ಕೊನೆ ಪಕ್ಷ. ಅದೊಂದು ಮತ, ಅದೊಂದು ಗುಂಪಿದೆ, ಅದರಲ್ಲೂ ತಿಳಿದವರಿದ್ದಾರೆ, ಅದು ಜನಕ್ಕೆ ಗೊತ್ತೇ ಇಲ್ಲ. ಯಾಕೆಂದ್ರೆ ಗೊತ್ತಾಗೋ ಚಾನ್ಸೇ ಇಲ್ಲ ಅವ್ರಿಗೆ. ಇದೆಲ್ಲ ಸರಿಯಾಗಿ ಕರೆಕ್ಟ್ ಮಾಡ್ಕೊಳ್ಳೋದ್ರೆ ಆಗಲ್ಲ. ಅನೌನ್ಸ್ ಮಾಡಿದ್ರೆ ಪ್ರೋಗ್ರಾಮ್ ಮಾಡಿದರೆ ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ಭಾಗವತಲ್ಲಿ ಹೇಳ್ತಾರೆ ಹೇಗೆ ಮಾಡಬೇಕು, ಭಾಗವತ ಪ್ರವಚನ ಹೇಗೆ ಏರ್ಪಾಡು ಮಾಡಬೇಕು ಅಂದರೆ, ಫಸ್ಟ್ ಇನ್ವಿಟೇಷನ್ ಕಾನ್ಸೆಪ್ಟ್ ಬಂದಿದ್ದೆ ಅದರಿಂದ. ಎಲ್ಲರಿಗೂ ಆಹ್ವಾನ, ಹೇಗೆ ವಿವಾಹದ ಆಹ್ವಾನ ಪತ್ರಿಕೆ ಕಳಿಸಿ ಅಂತ ಹೇಳ್ತಾರೆ, ಮದುವೆ ಕಳಿಸಿ, ದೊಡ್ಡ ಸಮಾರಂಭ ಮಾಡಿ ಜನ ಸೇರಬೇಕು, ಅದರಲ್ಲಿ ಒಳ್ಳೆ ವಿಷಯ ಎಲ್ಲರಿಗೂ ಕಮ್ಯುನಿಕೇಟ್ ಆಗಲಿ ಅಂತ ಅರ್ಥ. ಅದನ್ನು ಗುಟ್ಟ ಮಾಡಿಬಿಡ್ತಾರೆ, ಕೆಟ್ಟದ್ರೆ ಭಾರಿ ದೊಡ್ಡದಾಗಿ ಮಾಡ್ತಾರೆ. ಅದು ನಮ್ಮಲ್ಲಿ ಆ ಲ್ಯಾಬ್ಸ್ ಭಾರಿ ಇದೆ, ತಿದ್ಕೊಳ್ಳೋದು ಹೋದರೆ ಕಷ್ಟ. ಅಡ್ವರ್ಟೈಸ್ಮೆಂಟ್ ಸರಿಯಾಗಿ ಮಾಡಿಕೊಂಡ್ರೆ ಭಾರಿ ಒಳ್ಳೇದು, ತಪ್ಪ ಮಾಡಿದರೆ ತಪ್ಪು, ಕೆಟ್ಟದಕ್ಕೆ ಭಾರಿ ಪ್ರಚಾರ, ಇದಕ್ಕೆ ಇರೋದೇ ಇಲ್ಲ. ಸ್ವಯಂ ವ್ಯಾಸೋಹಿತದ್ವೇದ ಏವಂ ಅಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವಮುಚ್ಯತೆ. ಈ ಸರ್ವಂ ಪದ ನೋಡಿ ಹೇಗಿದೆ, ಭಾರತ ಮುಚ್ಯತೆ ಅಲ್ಲ, ಭಾರತಂ ಸರ್ವಂ ಮುಚ್ಯತೆ ಅಂದರೆ ಆಲ್ ಭಾರತ, ಎಂಟೈರ್ ಭಾರತ. ಸ್ಟೋರಿ ತಗೋತೀರಾ, ಅಧ್ಯಾಯ ತಗೋತೀರಾ, ಆಮೇಲೆ ಕಥೆ ತಗೋತೀರಾ, ಆಮೇಲೆ ಇದನ್ನು ತಗೋತೀರಾ, ಶ್ಲೋಕ ತಗೋತೀರಾ, ಪದಗಳು ತಗೋತೀರಾ, ಯಾವ್ದಾದ್ರು ಈವೆಂಟ್ಸ್ ತಗೋತೀರಾ, ಏನು ತೊಗೊಂಡ್ರೆ ಏನದು ಅಧ್ಯಾತ್ಮಮಯ. ಇದು ಅವ್ರು ಇಂಪಾರ್ಟೆಂಟ್. ಅದು ಸ್ಟ್ರೆಸ್ ಮಾಡಿದ್ದಕ್ಕೇ ಮಹಾಭಾರತಕ್ಕೆ ಸಮನಾದ ಮತ್ತೊಂದು ಗ್ರಂಥ ಇಲ್ಲ ಅಂತ. ಆ ಅರ್ಥಶಾಸ್ತ್ರ ಬೇಕಾಗಿದೆ, ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷವ. ಅಲ್ಲಿ ಉಪಯೋಗಿಸಿರೋ ವೆಪನ್ಸ್ ಇದೆಯಲ್ಲ, ಇವತ್ತಿಗೂ ಅದ್ರ ಒಂದು ಒಗಟದು. ಒಂದು ಅಸ್ತ್ರ ಬಿಟ್ಟರೆ ತಮಾಷೆ, ಇವತ್ತು ಸೈನ್ಸಿ ಮಾಡ್ಲಿಕ್ಕೆ ಬರಲ್ಲ. ಅದನ್ನು ಬಿಟ್ಟವನು ಸೇಫಾಗಿ ದುಡಿದವ್ರು ಸಾಯ್ಬೇಕು, ಇನ್ನು ಬಿಟ್ಟವನು ಸಮೇತ ಹೋಗ್ಬಿಡ್ತಾನೆ. ಇದ್ರೆ ರೋಗ ಬಂದರೆ ಅವರೇ ಸಾಯ್ತಾರಲ್ಲ, ಯಾರು ರೋಗ ಬಿಡಿಸಿರ್ತಾರೆ ಅವನು ಸತ್ತೋಗ್ತಾನೆ ಕಡೆ. ಅದು ಹಾಗಲ್ಲ, ಅವ್ರಿಗೆ ಮಾತ್ರ ಮುಟ್ಟುತ್ತೆ. ಎಲ್ಲೋ ಇರ್ತಾನೆ, ಸಾವಿರಾರು, ಅವನು ಕರೆಕ್ಟ್ ಅವನಿಗೆ ಹೊಡಿಬೇಕು. ಜಯದ್ರಥ ಎಲ್ಲೋ ಇದ್ದ, ಅರ್ಜುನ್ ಗೊತ್ತೇ ಇಲ್ಲ. ಅವ್ನಿಗೆ ಹೊಡಿ ಅಂತ ಹೇಳಿದ ಮಂತ್ರ ಸೀದಾ ಅಲ್ಲಿಗೆ ಹೋಗ್ಬಿತ್ತು. ನಾವು ಫಾರಿನಲ್ಲಿ ಲೆಟ್ರ್ ಬರೀತೀವಿ, ನೋಡಿರ್ತೀವಿ ನಾವು ಊರು ಎಲ್ಲಿದೆ ಅಂತೇಳಿ, ನೋಡೇ ಇಲ್ಲ. ಕರೆಕ್ಟ್ ಲೆಟ್ರ್ ಮುಟ್ಟುತ್ತೆ ಅಲ್ಲಿ. ಯಾತಕ್ಕೆ? ಅಡ್ರೆಸ್ ಸರಿ ಇದ್ರೆ ಸಾಕು, ಮಂತ್ರೋಚ್ಚಾರಣೆ ಕರೆಕ್ಟ್ ಮಾಡಿದರೆ ರೀಚ್ ಆಗಬೇಕು. ಆ ರೀತಿ ಅಸ್ತ್ರದಲ್ಲಿ ಅಡ್ವಾನ್ಸ್ಮೆಂಟ್ ಇತ್ತು. ಇವತ್ತಿನ ಜನಕ್ಕೆ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಬಂದಿದೆ, ಎಷ್ಟೇ ಬಂದಿದ್ರು ಕೂಡ ಆ ಪರ್ಫೆಕ್ಷನ್ ಸಾಧ್ಯನೇ ಇಲ್ಲ. ಪರ್ಫೆಕ್ಷನ್ನು ಆ ಕೆಪಾಸಿಟಿ ಬರೀ ಡಿಸ್ಟ್ರಕ್ಟಿವ್ ಅಲ್ಲ, ಅದು ಕನ್ಸ್ಟ್ರಕ್ಟಿವ್ ಉಪಯೋಗಿಸೋದು. ಮತ್ತು ಇನ್ನೊಂದು ಅಸ್ತ್ರಗಳು ಸ್ವಾರಸ್ಯ ಏನು ಗೊತ್ತಾ, ಅದು ಜನರಲ್ಲಿ ಎಂಥದ್ದು ಗೊತ್ತೇನು, ಕನ್ಸ್ಟ್ರಕ್ಟಿವ್ ಆಗೇ ಉಪಯೋಗಿಸ್ಬೇಕು. ಬ್ರಹ್ಮಚರ್ಯಸ್ತ್ರ ಗೊತ್ತಿಲ್ಲದ ಮೇಲೆ ಉಪಯೋಗಿಸ್ಬಾರ್ದು. ಅದು ಎಷ್ಟು ಜೆಫ್ ಗಾರ್ಡ್ ಮಾಡ್ತಾರೆ. ಇವ್ರೇನು ಮಾಡ್ತಾರೆ, ಗೊತ್ತಿಲ್ಲದ್ರ ಮೇಲೆ ಉಪಯೋಗಿಸೋದು, ಗೊತ್ತಾಯ್ತಿಲ್ಲ. ಮತ್ತು ಇವೆಲ್ಲ ಕೂಡ ಎಂಥದ್ದು ಅಂತ ಕೇಳಿದ್ರೆ ಮೆಕ್ಯಾನಿಕಲ್ ಇದೆ. ಅದು ಹಾಗಲ್ಲ, ಫುಲ್ಲಿ ಅವ್ರ ಕಂಟ್ರೋಲ್ ಇರುತ್ತೆ. ಮಿಸ್ಯೂಸ್ ಆಗೋ ಚಾನ್ಸೇ ಇರೋದಿಲ್ಲ. ಮಿಸ್ಯೂಸ್ ಆಗ್ಲಿಕ್ಕೆ ಸಕ್ಕೆ ಯಾರೋ ಇಟ್ಕೊಂಡು ಹೋದ್ ಹೊಡೆದ್ಬಿಟ್ಟೆ ಅಂತ ಹೇಳಕ್ಕೆ ಬರಲ್ಲ. ಅದು ಬರೀ ಆ ಶಸ್ತ್ರಗಳಷ್ಟೇ ಅವು. ಅದು ಎಷ್ಟು ಜನ ಕೊಲ್ಲಕ್ಕೆ ಬರುತ್ತೆ, ಖಡ್ಗ ತೊಗೊಂಡು ಎಷ್ಟು ಜನ ಕೊಲ್ಲಕ್ಕೆ ಬರುತ್ತೆ, ಇನ್ನು ಹಂಡ್ರೆಡ್ಸ್ ಅಷ್ಟೇ. ಇದು ಹಾಗಲ್ಲ, ಇನ್ನು ಕ್ರೋರ್ಸ್ ಕೊಲ್ಲಕ್ಕೆ ಬರುತ್ತೆ. ಅದೇನು ವಿತ್ ಇನ್ ನೋ ಟೈಮ್. ಅದು ಅಡ್ರೆಸ್ ಇಲ್ಲದ ಸಾಯ್ತಾರೆ, ಆ ಥರ ಒಂದು ಶಕ್ತಿ ಇದೆ. ಬೇರೆ ಒಂದೇ ಒಂದು ಬಾಣ ಅಶ್ವತ್ಥಾರು ಬಿಟ್ಟರೆ, ಒಂದು ಅಕ್ಷೋಹಿಣಿ ಸೈನ್ಯ ಅಂತ ಹೇಳಿದರೆ ಎಷ್ಟು ಕೆಪಾಸಿಟಿ ಇರಬೇಕು. ಒಂದೇನು ಕಣ್ಣು ಮುಚ್ಕೊಂಡು ಢಮ ಅಂತ ಹೋಗ್ಬಿಡ್ಬೇಕು ಆ ಕಡೆ. ಇದೆಲ್ಲ ಅರ್ಥ ಮಾಡಿಕೊಟ್ರೆ ಗೊತ್ತಾಗುತ್ತೆ. ಮತ್ತೆ ಅಸ್ತ್ರ ಕರೆಕ್ಟಾಗಿ ವಾಪಸ್ ಬರ್ಬೇಕು, ಮತ್ತೆ ವಾಪಸ್ ಬರ್ಬೇಕು. ಅದೆಲ್ಲ ವ್ಯವಸ್ಥೆ ಇದೆ. ಇದು ಕೆಲವೆಲ್ಲ ನಮಗೆ ಇವತ್ತು ಅರ್ಥ ಆಗುತ್ತೆ. ಹೇಗೆ ಅದು ಕಳಿಸಿರ್ತಾರೆ, ವಾಪಸ್ ಬರುತ್ತಲ್ಲ, ಕರೆಕ್ಟಾಗಿ ಲ್ಯಾಂಡ್ ಆಗುತ್ತೆ. ಅಲ್ಲಿ ಕಳಿಸೋದ್ರ ಸುಲಭ ಅಲ್ಲ, ಯಾಕಂದ್ರೆ ಮೂವಿಂಗ್ ಅದು, ಇದು ಮೂವಿಂಗ್ ಅದು ಮೂವಿಂಗ್. ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡ್ಬೇಕು, ಅದನ್ನು ಎಷ್ಟು ಬುದ್ಧಿ ಉಪಯೋಗಿಸ್ಬೇಕು. ವಾಪಸ್ ಬರ್ಬೇಕಾದ್ರೆ ಮತ್ತೆ ಎಲ್ಲೋ ಹಿಡಿದ್ಬಿಟ್ರೆ ಹೋಯ್ತು. ಅದಕ್ಕೆ ಕರೆಕ್ಟ್ ಅದೇ ಜಾಗದಲ್ಲಿ ಹಿಡಿಬೇಕು. ಬಸ್ಗಳಿಗೂ ನಿಲ್ಲಿಸ್ಬೇಕಾದ್ರೆ ಮುಂದೆ ನಿಲ್ಲಿಸ್ಬಿಡ್ತಾರೆ, ಪಾರ್ಕಿಂಗ್ ಮಾಡೋ ಎಷ್ಟೋ ಸಲ ಅಂತ. ಕರೆಕ್ಟಾಗಿ ಲ್ಯಾಂಡ್ ಆಗ್ಬೇಕಾದ್ರೆ ಎಷ್ಟು ಕ್ಯಾಲ್ಕುಲೇಷನ್ ಬೇಕು. ಅದರೆಲ್ಲ ಮೀರಿಸಿದ್ದು ನಮಗೆ ಯಾಕೆ ಗೊತ್ತಾಗಲ್ಲ, ಇದು ಓದೋದಿಲ್ಲ. ಅದರಿಂದ ಇದೆಲ್ಲ ಹೊಸ್ತು ಅಂತ ತಿಳ್ಕೊಂಡ್ಬಿಡ್ತೇವೆ. ಡ್ಯಾಮೇಜ್ ಆಗುತ್ತೆ. ಅದು ಕರೆಕ್ಟು. ಬಟ್ ಅದು ಎಷ್ಟೋ ಸೂಯಿಸೈಡಲ್ಲಿ ಕೊಡೋದು ಅನ್ನಿಸ್ತರಿ. ಅದು ಇದ್ರಲ್ಲಿ ಹಾಗಿರಲ್ಲ.
ಮತ್ತು ಇಲ್ಲಿ ಅಕ್ಯುರಸಿ ಮತ್ತು ಯಾರು ಕೇಳ್ಕೊಂಡು ಪದ್ಧತಿ ಯಾರು ಸಿಕ್ಕ ತಿಳಿಯಾಗಿಲ್ಲ. ಅದು ಯಾರು ಇವೇ ತಿಳ್ಕೊಬೇಕು, ವ್ಯವಸ್ಥೆ ಮಾಡ್ತಾರೆ. ಅದು ಕಲಿಯುಗದಲ್ಲಿ ಮಿಸ್ಯೂಸ್ ಆಗ್ತಾ ಬಂತು ಹತ್ರ ಬಂದಾಗ. ಕಲಿಯುಗದ ನೇಚರ್ ಅದೇ ಹಾಕಿ, ಅದು ಕಲಿಯುಗದಲ್ಲಿ ಅಸ್ತ್ರನೇ ಇಲ್ಲ. ಆ ಥರ ಮಾಡಿಬಿಟ್ಟು ಅಸ್ತ್ರಗಳೇ ಸಿಗಬಾರ್ದು. ಸಿಕ್ಕರೆ ಏನಾಗ್ತಿತ್ತು, ಪಾಠ ಕೊಂದು ಹಾಕಿಬಿಡ್ತದೆ ಎಲ್ಲರೂ ಕೂಡ. ಆ ರೀತಿ ಮಾಡಿ ನಿಲ್ಲಿಸ್ಬಿಟ್ರು, ಅಸ್ತ್ರ ಇಲ್ಲದಂತೆ ಮಾಡಿ. ಬೇರೆ ಯುಗದಲ್ಲಿ ಹಾಗಲ್ಲ. ಅದೇ ಅದು ಇವ್ರ ಅಸ್ತ್ರಗಳೇ ಇವರಿಗೆ ಸುವ್ಯಸ್ತ್ರಗಳ ಸ್ಥಿತಿ ಬಂದುಬಿಟ್ಟಿದೆ. ಬೇರೆ ಯುಗದಲ್ಲಿ ಪ್ರಾಧಾನ್ಯ ಅದಕ್ಕೆ. ರಾಜ ಅಂದರೆ ಅಸ್ತ್ರ ಗೊತ್ತಿರಬೇಕು ಅವ್ರಿಗೆ, ಇದ್ರ ಅಸ್ತ್ರ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಷ್ಟು ಜನ ಬಂದರೂ ನನಗೆ ಗಾಬರಿ ಆಗ್ತಿದ್ದೀರ. ಇದು ಆದ್ದರಿಂದನೇ ನಮ್ಗೇನು ಅನಿಸಿತ್ತು ಮೊದಲು, ಏನು ಆಫ್ಟರ್ ಆಲ್ 1,00,000 ಶ್ಲೋಕ ಹೇಗೆ ಓದಿ ಮುಗಿಸ್ಬೇಡ ಅಂತ ಕೇಳಿದರೆ, ದುರ್ವಿಜ್ಞೇಯ ಮತಃ ಸರ್ವಂ ಭಾರತಂತು ಸುರೈರಪಿ. ದುರ್ವಿಜ್ಞೇಯ ಮತಃ ಸರ್ವಂ ಭಾರತಂತು ಸುರೈರಪಿ. ಭಾರತ ಅನ್ನೋದು ಸುರೈರಪಿ, ಮನುಷ್ಯರಿಂದ ಅಲ್ಲ, ದೇವತೆಗಳಿಂದನೂ ತಿಳಿಯೋಕ್ಕಾಗೋದಿಲ್ಲ. ದೇವತೆಗಳಿಂದ ಪೂರ್ತಿ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಮಹಾಭಾರತ. ಯಾಕೆಂದರೆ ಅವ್ರ ಕಥೆ ಅವರೇ ಪಾರ್ಟಿಸಿಪೇಟ್ ಮಾಡಿದವರು ದೇವತೆಗಳು. ಏನಾಗುತ್ತೆ ಅಂತ ಅವರಿಗೂ ಗೊತ್ತಿರಲಿಲ್ಲ. ಆದ್ದರಿಂದ ಮಹಾಭಾರತ ಅಂದ್ರೆ ದೇವತೆಗಳಿಗೂ ಅರ್ಥವಾಗದಂಥ ಗ್ರಂಥ. ಎಷ್ಟರ ಮಟ್ಟಿಗೆ ವಿಜ್ಞೇಯ, ಏನರ್ಥ ವಿಜ್ಞೇಯ ಅಂದರೆ ಭಾರಿ ಚೆನ್ನಾಗಿ ತಿಳಿಯೋದು. ದುರ್ವಿಜ್ಞೇಯ ಭಾರಿ ಚೆನ್ನಾಗಿ ತಿಳ್ಕೊಳಕ್ಕಾಗೋದಿಲ್ಲ. ದೇವತೆಗಳಿಗೂ ಕೂಡ ಭಾರಿ ಚೆನ್ನಾಗಿ ತಿಳ್ಕೊಳಕ್ಕಾಗೋದಿಲ್ಲ ಮಹಾಭಾರತ. ಅಂಥ ಗ್ರಂಥ ಅದು. ಸರ್ವೈಹಿ ಮತ್ತು ಸುರಸಿದೆ. ಸರ್ವೈಹಿ ಸುರೈಹಿ, ಎಲ್ಲ ದೇವತೆಗಳು ಒಟ್ಟಾದರೂ ಕೂಡ ಆಗೋದಿಲ್ಲ. ಇಂಡಿವಿಜುವಲಿ ಮಾಡಿದ್ರಲ್ಲ, ಎಲ್ಲರೂ ಸೇರ್ಬೇಕು. ಕಮಿಟಿ ಮಾಡ್ಕೊಂಡು ಓದಿದ್ರು ಕೂಡ ಏನಾಗೋದಿಲ್ಲ, ತೀರ್ಮಾನ ಆಗೋದಿಲ್ಲ. ಸ್ವಯಂ ವ್ಯಾಸೋಹಿ ಮತ್ತು ಯಾರಿಗೂ ಅರ್ಥ ಆಗದಿದ್ದರೆ ಯಾರಿಗೆ ತಿಳಿಯುತ್ತೆ ಅಂದರೆ, ಸ್ವಯಂ ವ್ಯಾಸೋಹಿ ತದ್ವೇದ, ಬರೆದ ವೇದವ್ಯಾಸರಿಗೆ ಪೂರ್ತಿ ಗೊತ್ತು. ಬ್ರಹ್ಮವಾಯುಗಳು ಅವ್ರಿಗೆ ಗೊತ್ತು. ಅದಕ್ಕೆ ನೀವೇ ನಿರ್ಣಯ ಬರೀಬೇಕು ಅಂತ ಕಳಿಸ್ಕೊಟ್ರು ಆಚಾರ್ಯರು. ಈ ಬ್ಯಾಕ್ಗ್ರೌಂಡ್ ಗೊತ್ತಿದ್ರೆ ಇವ್ರಿಗೆ ಯಾಕೆ ಅಪ್ಪಣೆ ಮಾಡಿದರು ಅಂದರೆ, ಪಾರಾಶರ್ಯ ಪರತತ್ವ ಪ್ರಸಿದ್ಧೈ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ ವ್ಯಕ್ತಂ ವಕ್ತುಂ ನಿಯುನಕ್ತಿ ಸ್ಮ ಸಾಕ್ಷಾತ್ ಏನಂ ಧನ್ಯಂ ಭುವನೆ ಮನ್ಯಂ. ಏನಂ ಧನ್ಯಂ, ಧನ್ಯಂ ಅಂದ್ರೇನು ಕಾಂಪಿಟೆಂಟ್ ಅಂತ ಗೊತ್ತಾಯ್ತಾ. ನಿರಪೇಕ್ಷೋ ಗುಣ ಪೂರ್ಣ ಧನ್ಯೈತ್ಯಭಿಧಿ, ಯಾರ್ ದಿ ಓನ್ಲಿ ಕಾಂಪಿಟೆಂಟ್ ಪರ್ಸನ್ ಟು ರೈಟ್ ನಿರ್ಣಯ. ಅದನ್ನು ಆಚಾರ್ಯ ಬರೋದು ಹೇಗೆ ಗೊತ್ತಾಗ್ತದೆ, ಸಾರ ಬರೆದಾಕಿರ್ಬೇಕು, ಕುತ್ಕೊಂಡು ಏನೋ ಮಾಡಿದ್ದಲ್ಲ. 5108 ಶ್ಲೋಕ. ನಂಬರಿಂಗ್ ಕೆಲಸ ಹೆಚ್ಚು ಕಡಿಮೆ ಮಾಡ್ತಾರೆ ಅಷ್ಟೇ ಹೊರತು ಇರೋದು ಅಷ್ಟು. ಅಷ್ಟು ಶ್ಲೋಕನ ಬರಿಬೇಕಾದ್ರೆ ಇದು ಆಚಾರ್ಯ ಅತಿ ದೊಡ್ಡ ಗ್ರಂಥ ಇದೇನೆ. ವಾಲ್ಯೂಮ್ ವೈಸ್ ಅತಿ ದೊಡ್ಡದು ಯಾವುದು ಅಂತ ಕೇಳಿ ತಾತ್ಪರ್ಯ ನಿರ್ಣಯ. ನೆಕ್ಸ್ಟ್ ಅನುವ್ಯಾಖ್ಯಾನ, ಎರಡು ಇಟ್ಕೊಂಡ್ಬಿಟ್ರೆ ಅದು ಬ್ರಹ್ಮಸೂತ್ರಕ್ಕದು ಇದೆ. ಇದಕ್ಕಿದು ಅದು ಬ್ರಹ್ಮಸೂತ್ರ ಅತಿ ದೊಡ್ಡದು, ಇದು ನೆಕ್ಸ್ಟ್ ದೊಡ್ಡದಿದೆ. ಇದು ಎಲ್ಲರೂ ಓದೋ ಗ್ರಂಥ. ಅದು ಬರೀ ವೇದಾಧಿಕಾರಿಗಳಿಗೆ ಮಾತ್ರ. ಯಾವುದು ತಾತ್ಪರ್ಯ 5,000 ಇಡೀ 1,00,000 ಶ್ಲೋಕದ ಸಮ್ಮಪ್ ಮಾಡೋದು. ಸ್ಟೋರಿ ಸಮ್ಮಪ್ ಮಾಡೋದು, ನಿರ್ಣಯ ಕೊಡೋದು, ಸಂಶಯ ಕ್ಲಿಯರ್ ಮಾಡೋದು, ಆಧ್ಯಾತ್ಮಕ ಅರ್ಥನ ಎಷ್ಟು ಚೆನ್ನಾಗಿ ಹೊಂದಿಸ್ತಾರೆ. ಯಾವುದೇ ಮುಂದೆ ಕಥೆ ತಗೊಳ್ಳಿ, ಈ ಗೈಡೆನ್ಸ್ ಇದ್ದುಬಿಟ್ರೆ ಕರೆಕ್ಟಾಗಿ ಅರ್ಥ ಹೇಳ್ಬೇಕು. ಯಾವ ಇನ್ಸಿಡೆಂಟ್ ತೊಗೊಂಡ್ರು ಕೂಡ ಅರ್ಥ ಆಗತ್ತೆ. ಬಟ್ ಆಚಾರ್ಯ ಹೇಳ್ಕೊಟ್ಟಿದ್ದಾದ್ರಿಂದ ಅವ್ರಿಗೆ ತಿಳಿದಿದ್ದು, ಉಳಿದವ್ರಿಗೆ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಏನೋ ಅದು 1919 1919 ನೆನಪಿಡೋ ಸುಲಭ, ನೆನ್ಪಿಟ್ಕೊಳ್ಳೋದಕ್ಕೆ ಗೊತ್ತಾಯ್ತಾ. ಸ್ವಯಂ ವ್ಯಾಸೋಹಿ ತದ್ವೇದ ಬ್ರಹ್ಮಾವ ತತ್ ಪ್ರಸಾದತ ವಾ ಅಂತ ಹೇಳಿದ್ರಿಂದ ಸ್ವಾತಂತ್ರ್ಯಣ ಅಲ್ಲ, ತತ್ ಪ್ರಸಾದತ ಅಷ್ಟೇ. ಇದು ಮಹಾಭಾರತದ ವೈಶಿಷ್ಟ್ಯ. ಸೊ ಇವತ್ತು ಜನಕ್ಕೆ ಅರ್ಥ ಆಗಿಲ್ಲ ಅಂದರೆ ಕರೆಕ್ಟ್, ಅದು ಅರ್ಥ ಆಗೋದಿಲ್ಲ ಅಂತ ಅರ್ಥ. ಯಾರಿಗೆ ತಾತ್ಪರ್ಯ ಗೊತ್ತೆ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ತಾತ್ಪರ್ಯ ಹಿಡ್ಕೊಂಡು ಉಪಯೋಗಿಸೋದಿಲ್ಲ ಅಂದ್ರೇನು, ಕಣ್ಣಿದ್ದು ಬಿಡ್ತೀಯಲ್ಲ ಅಂತ ಹೇಳ್ತಾರಲ್ಲ ಹಾಗೆ, ಕಣ್ಣಿದ್ದು ಕುರುಡ್ರು ಅಂತಾರಲ್ಲ ಹಾಗೆ. ಇವತ್ತು ಇಷ್ಟು ಗೈಡೆನ್ಸ್ ಕೊಟ್ಟು ಹೇಳಿದ್ರು ಕೂಡ ಇದು ಹೇಗೆ ಓದ್ತಾರೋ ಗೊತ್ತಾ, ಕೇರ್ಲೆಸ್ ಆಗಿ ಓದ್ತಾರಬೇಕು. ಕೇರ್ಲೆಸ್ ಆಗಿ ಓದ್ಬಿಟ್ಟು ಇದೇ ಏನು ಓದೋದು ಕತೆ ಅಂತೇಳಿ. ಅದು ಇಷ್ಟು ಅವಜ್ಞೆ ಇದ್ದರೆ ಇನ್ನು ಓದೋದು ಯಾವಾಗ? ಫುಲ್ ಇದನ್ನು ಟೆಕ್ಸ್ಟ್ ಮಾಡ್ಕೊಂಡು ಓದಿಬಿಟ್ರೆ ಪ್ರತಿಯೊಬ್ಬರು ಕೂಡ ನಿತ್ಯದ ಟೆಕ್ಸ್ಟ್ ಇವೆಲ್ಲ ಕೂಡ. ಪ್ರೈಮರಿ ಸ್ಕೂಲ್ ಯಾವಾಗಲೂ ಪ್ರೈಮರಿ ಸ್ಕೂಲ್ ಇರಲೇಬೇಕು, ಯಾವಾಗಲೂ ಹೈಸ್ಕೂಲ್ ಇರಲೇಬೇಕು. ಇದು ಸತತ ನಡೀತಿರ್ಬೇಕು. ಮತ್ತು ಅಲ್ಲಿ ಅವರೆಲ್ಲ ಟ್ರೈನ್ ಆಗಬೇಕು. ಅವರು ಎಲ್ಲ ಟ್ರೈನ್ಡಾಗಿ ಪಾಠ ಮಾಡಬೇಕು. ಇವರು ನೋಡಿ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಗ್ತಾರೆ, ಟ್ರೈನಿಂಗ್ ಇದೆ ಅದಕ್ಕೆ. ನೀವು MA ಆಗಿದ್ದರೂ ಸೇರಿಸಲ್ಲ ನಿಮಗೆ, ಆ ಟ್ರೈನಿಂಗ್ ಮಾಡಲೇಬೇಕು. ಮತ್ತು MA PhD ಮಾಡಿದವ್ರು ಕೂಡ ಏನು ಮಾಡಬೇಕು, ಅದಕ್ಕೆ ಟ್ರೈನಿಂಗ್ ಕ್ಲಾಸ್ ಮಾಡಬೇಕು. ಅದು ಹೈಸ್ಕೂಲಿಗೆ ನೀವು MA B.Ed ಮಾಡಲೇಬೇಕಲ್ಲ, ಸೇರಿಸಲ್ಲ ಅವರು. ಎಜುಕೇಷನ್ಗೆ ಇದು ಏನೂ ಇಲ್ಲ, ಡೈರೆಕ್ಟ್ಸ್ ಬರೋದು ಇದಕ್ಕೆ. ಆ ಟ್ರೈನಿಂಗ್ ಇಲ್ಲದೆ ಹೋದರೆ ಅದೇನು ಹುಡುಗರಿಗೆ ಹೇಳೋದು ಹೇಗೆ, ಇವ್ರಿಗೆ ಹೇಳೋದು ಹೇಗೆ? ಟ್ರೈನಿಂಗ್ ಅದು. ಸಮಾಜ ಭಾರಿ ದೊಡ್ಡದು, ಎಲ್ಲ ಜನ ಇರ್ತಾರೆ, ಆಕ್ಷೇಪ ಮಾಡೋರು ಇರ್ತಾರೆ, ಅವ್ರು ಹೇಗೆ ಫೇಸ್ ಮಾಡಬೇಕು ಅದೆಲ್ಲ ಕೂತ್ಕೊಂಡು ಟ್ರೈನಿಂಗ್ ತುಂಬ ಸರ್ತಿ ಹೇಳಿದ್ವಿ, ಕೆಡೋದಿಲ್ಲ. ಏಕದಮ್ ಬಿಟ್ಟು ಏನು ಬರದೆ ಈಜು ಬರೋದು ಒಂದು ಸಮುದ್ರಕ್ಕೆ ಎಸ್ತಾರೆ, ಹಾಗಾಗಿಬಿಡೋದು. ಹಾಗಾಗಬಾರ್ದು. ಯಾಕಂದ್ರೆ ನಾವು ಯಾವ ಫೀಲ್ಡಲ್ಲಿ ಇದ್ದೇವೆ, ಯಾವ ಪ್ರಸಂಗದಲ್ಲಿದ್ದೆ ನಾವೀಗ, ತುಂಬ ಡೇಂಜರಸ್ ಸಿಚುಯೇಷನ್ ಇರೋದು. ತತ್ವ ಹೇಳಬೇಕು, ಅವ್ರಿಗೆ ಜನಗಳಿಂದ ವಿರೋಧಕ್ಕೆ ಬರಬಾರ್ದು. ಅವರಿಗೆ ನಮಗೆ ಪ್ರೊಟೆಕ್ಷನ್ ಇರಬೇಕು, ನಮ್ಮ ಸಿದ್ಧಾಂತ ಎತ್ತಿ ಹಿಡಿಬೇಕು, ಅದು ರಹಸ್ಯವಾಗಿರಬೇಕು.
ಮತ್ತೆ ಜನಕ್ಕೆ ಉಪಯೋಗ ಆಗಲೇಬೇಕು. ಆ ರೀತಿ ಮಾಡ್ಬೇಕಾದ್ರೆ ಏನು ಮಾಡಬಹುದು, ಇದೆಲ್ಲ ಗೈಡ್ಲೈನ್ಸ್ ಇದರಲ್ಲಿ ಇದೆ, ಹೇಳೋದಿಲ್ಲ ಅಂತ ನೀವೇ ಓದ್ಕೊಡ್ರಿ ಅಂದ್ಬಿಟ್ರೆ ಏನು ಓದ್ಕೋತಾರೆ ಇದನ್ನೆಲ್ಲ ಕೂಡ ಓದ್ಕೊಳ್ಳೋಕ್ಕಾಗತ್ತೆ. ದುರ್ವಿಜ್ಞೇಯ ಅಂತ ಹೇಳೋದನ್ನ ನೀವೇ ಓದ್ಕೊಳ್ಳಿ ಅಂತ ಹೇಳಿದ್ರೆ ಅರ್ಥ ಇಲ್ಲ. ಅವರು 5-10-20 ಜನ ಸೇರಿರ್ತಾರೆ ಸುಧಾಮಂಗಳಕ್ಕೆ. ಇವ್ರು ವಾಕ್ಯ 4 ಗಂಟೆ ಮಂಗಳ ಮಾಡಿ ಹುಡುಗ ಕುಂದು ಹೀಗೆ ಕೂತಿರ್ತಾರೆ ಎಲ್ಲರೂ ಕೂಡ. ಬಂದು ಸ್ವಲ್ಪ ಹೊತ್ತು ಮಾತಾಡ್ತಾರೆ, ಸುಸ್ತಾಗ್ತದೆ, ಕಣ್ಣು ಮುಚ್ಕೊಂಡ್ಬಿಡ್ತಾರೆ. ಅಷ್ಟು ಟೈಮ್ ವೇಸ್ಟ್ ಅಲ್ವಾ ಅದು ಒಂದು. ಅದು ನೋಡಿ ಏನು ಕಲಿಬೇಕು ನೋಡಿ, ಒಂದೇ ಸರಿ ಆಮೇಲೆ ನೆಕ್ಸ್ಟ್ ಟೈಮ್ ಬರೋದಿಲ್ಲ ಅಂದ್ಬಿಡ್ತಾರೆ. ಅರ್ಥ ಆಗದ ಎಂಥ ಟಿ ವಿ ನೋಡಿದ್ರೆ ಅರ್ಥ ಆಗದವ್ರು ಆಫ್ ಮಾಡಿಬಿಡ್ತಾರೆ. ಕಲ ಏನೇ ಇರಲಿ ಮಾತೇ ಅರ್ಥ ಆಗಲ್ಲ ಬಿಟ್ಬಿಡ್ತಾರೆ. ಅಂಥ ಹೊತ್ತಿನೊಳಗೆ ಇದನ್ನು ಹೇಗೆ ವ್ಯವಸ್ಥಿತ ಮಾಡಬೇಕು, ಇದನ್ನ ಆ ರೀತಿ ಮಾಡೋದೇ ಇಲ್ಲ. ಹೇಳಿದಿರ್ತಾನೆ ಮಂಗಳ ಮಾಡ್ಲಿಕ್ಕೆ, ಹೇಳೋದಿಲ್ಲ, ಮಂಗಳನೂ ಇಲ್ಲ. ತಾತ್ಪರ್ಯ ಮಂಗಳ ದೊಡ್ಡದು ನೋಡಿದಿರಿ ಎಲ್ಲರೂ ನೀವೀಗ, ಇಷ್ಟು ಜನ್ಮದಲ್ಲೇ ನೋಡಿರ್ಲಿಕ್ಕಿಲ್ಲ ತಿಳಿತಾ. ಭಾಗವತ ದೊಡ್ಡ ಎಲ್ಲ ಯಾರೋ ಆಚಾರ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇದಕ್ಕೆ ದೊಡ್ಡ ಪ್ರಚಾರ ಕೊಡ್ತಾರೆ, ಅದು ಯಾರಿಗೂ ಅರ್ಥನೇ ಆಗೋದಿಲ್ಲ. ಅದನ್ನ ಹೇಳೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಒನ್ ಸೈಡೆಡ್ ಆಯ್ತು ಅದು. ಅದ್ರ ಜೊತೆಗೆ ಇದನ್ನು ಮಾಡಬೇಕಲ್ಲ, ವರ್ಷಕ್ಕೊಂದು ತಾತ್ಪರ್ಯ ಮಂಗಳ, ಒಂದು ಮಹಾಭಾರತ ಮಂಗಳ, ಆ ರೀತಿ ಮಾಡಿದರೆ ಬ್ಯಾಲೆನ್ಸ್ ಆಗುತ್ತೆ. ಇವತ್ತು ಒಂದು ಹಿಂಗೆ ಪೂರ್ತಿ ಹೋಯ್ತು ಅಲ್ಲಿಗೆ, 2 ಚಕ್ರ ಹೋಗಿದೆ, 2 ಚಕ್ರ ಮುಂದಕ್ಕೆ ಹೋಗಕ್ಕೆ ಬರುತ್ತಾ? ಸಮಾಜ ಎಲ್ಲರೂ ಸೇರ್ಬೇಕಲ್ಲ. ಅವ್ರು ಸೇರೋದಲ್ಲ, ಡೀಲಿಂಗ್ ಕಾಯಿ ಬೇರೆ ಅವ್ರು ಅರ್ಥ ಆಗುತ್ತೆ, ಬೇರೆ ಕಡೆ ಹೇಳೋದವ್ರು ಆ ಕಡೆ ಹೋಗ್ಬಿಡ್ತಾರೆ. ಅದು ಅದಕ್ಕೆ ಅದು ಉಳ್ಕೊಂಡಿರೋದೆಲ್ಲ ಏಜ್ಡ್ ಪೀಪಲ್ ಅಷ್ಟೇ, ಸೀರಿಯಸ್ ಸಿಟಿಸನ್ಸ್ ಅಷ್ಟೇ ನಮ್ಮಲ್ಲಿ ಉಳ್ಕೊಂಡಿರೋದು. ಇವರೆಲ್ಲ ಹೋಗ್ಬಿಟ್ಟಿದ್ದಾರೆ ಆ ಕಡೆ. ಟಾಪ್ ಪೊಸಿಷನ್ ಇರೋದು ಬೇರೆ ಬೇರೆ ಇದರಲ್ಲೆಲ್ಲ ನಮ್ಮವರು, ಅಲ್ಲಿಗೆ ಹೋದವರು ಅವರೆಲ್ಲ. ಇಲ್ಲಿ ಏನು ಅರ್ಥ ಆಗದೆ ಬಿಟ್ಟು ಅಲ್ಲಿ ಹೋಗಿದ್ದಾರೆ. ಇದೆಲ್ಲ ಯಾಕೆ ಅರ್ಥ ಆಗಲ್ಲ ಅವರಿಗೆ? ಹಾಗೆ ಆಗತ್ತೆ. ತಥಾಪಿ ವಿಷ್ಣುಪರತಾ ಭಾರತೇ ಸಾರಸಂಗ್ರಹ ಮುಂದೆ ಇತ್ಯಾದಿ ವ್ಯಾಸವಾಕ್ಯೆಷ್ಟು ವಿಷ್ಣುತ್ಕರ್ಷೋ ಅವಗಮ್ಯತೆ. ಇದಿಷ್ಟು ನೋಟ್ಸ್ ಕೊಟ್ಬಿಟ್ಟು ಹೇಗೆ ಓದಬೇಕು, ಆಚಾರ್ಯ ಕೊಟ್ಟು 2ನೇ ಅಧ್ಯಾಯ ಓದಿಬಿಟ್ರೆ ಮಹಾಭಾರತ ಹೇಗೆ ಓದಬೇಕು, ಹೇಗೆ ವಿಮರ್ಶೆ ಮಾಡಬೇಕು, ಪ್ರತಿ ಸ್ಟೆಪ್ಪಲ್ಲಿ ಏನು ಹುಡುಕ್ಬೇಕು ನಾವು, ಎಷ್ಟು ಕ್ಲಿಯರಾಗಿ ಹೇಳ್ತಾರೆ ಅಂದರೆ ಆಚಾರ್ಯ ವೇದವ್ಯಾಸ ನೀವೇ ಬರಿಬೇಕು ಅಂತ ಹೇಳಿದ್ದು ಅದಕ್ಕೆ. ಅದನ್ನು ಅರ್ಥ ಮಧ್ವೇಜ ಓದಿದ ಮೇಲೆ ಮೆಸೇಜ್ ತಿಳ್ಕೊಬೇಕೋ ಬೇಡ, ನೀವೇ ಬರೀಬೇಕು, ಭಾರಿ ಮುಖ್ಯ.